ಇಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋಗೋದಾದ್ರೆ ಮೊನ್ನೆಯಿಂದ ನಡೆದಂತಹ ಘಟನಾವಳಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಯಾರ ಪ್ರಭಾವಕ್ಕೂ ಯಾರ ಒತ್ತಡಕ್ಕೂ ಮಣಿಯದಂತಹ ಖಾಕಿ ಈ ಇಡೀ ಪ್ರಕರಣವನ್ನ ಭೇದಿಸಿದ್ದು. ಜೊತೆಗೆ ಇದರಲ್ಲಿ ಪ್ರಭಾವಿ ಇದ್ದಾರೆ, ನಟ ದರ್ಶನ್ ಇದ್ದಾರೆ, ಅವರ ಪಾತ್ರ ಇಲ್ಲಿ ಇದೆ ಅನ್ನೋದು ಗೊತ್ತಾದ ತಕ್ಷಣವೂ ಎಷ್ಟೇ ಪ್ರಭಾವ ಬಂದ್ರೂ ಕೂಡ, ಎಷ್ಟೇ ಒತ್ತಡ ಹೇರಿದ್ರು ಕೂಡ ಯಾವುದಕ್ಕೂ ಬಗ್ಗದಂತಹ ಪೊಲೀಸರು ಇಲ್ಲಿ ಒಂದು ಪ್ರಾಣ ಯಾರದ್ದು ಹೋಗಿದೆ ಆ ಪ್ರಾಣಕ್ಕೆ ನ್ಯಾಯ ಸಲ್ಲಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ನಟ ದರ್ಶನ್ ದರ್ಪ ಧಿಮಾಕಿಗೆ ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ. ಪೊಲೀಸರ ಕರ್ತವ್ಯ ನಿಷ್ಠೆಗೆ ನ್ಯೂಸ್ 18 ಸಲಾಂ ಹೇಳ್ತಾ ಇದೆ. ಪ್ರಭಾವಿಗಳಿಂದ ಒತ್ತಡವನ್ನ ಕೂಡ ಹಾಕಿಸಿದ್ರಂತೆ ದರ್ಶನ್. ಅವರು ಯಾವುದೇ ಕಾರಣಕ್ಕೂ ಈ ಪ್ರಕರಣದಲ್ಲಿ ಹಾಕಿಕೊಳ್ಳದ ಹಾಗೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕೋ ಆ ಎಲ್ಲ ಪ್ರಯತ್ನಗಳನ್ನ ಕೂಡ ಮಾಡಿಸಿದ್ದಾರೆ. ಈಗಾಗಲೇ ನಾವು ಮೊನ್ನೆ ಕೂಡ ಹೇಳಿದ್ವಿ, ಯಾರ್ಯಾರು ಕಾಲ್ ಮಾಡಿಸಿದ್ದಾರೆ, ಎಲ್ಲೆಲ್ಲಿಂದ ಒತ್ತಡಗಳು ಬರ್ತಾ ಇದೆ, ಸರ್ಕಾರದಲ್ಲಿ ಇರುವವರು ಇಲ್ಲದೆ ಇರುವವರು ಎಲ್ಲರೂ ಕೂಡ ಇವರನ್ನ ಬಚಾವ್ ಮಾಡೋದಕ್ಕೂ ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ. ಅರೆಸ್ಟ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ನಾನಾ ಒತ್ತಡಗಳನ್ನ ಹಾಕ್ತಿದ್ದಾರೆ ದರ್ಶನ್. ಆದ್ರೆ ಇಲ್ಲಿ ಯಾವುದಕ್ಕೂ ಕೇರ್ ಮಾಡಿಲ್ಲ ಖಾಕಿ ಟೀಮ್. ಸೆಲೆಬ್ರಿಟಿ ಅಂತ ತಗ್ಗಿ ಬಗ್ಲಿಲ್ಲ ನಮ್ಮ ಪೊಲೀಸರು. ಪಕ್ಕಾ ಮಾಹಿತಿ ಸಿಗದಿದ್ದಂತೆ ಇದರಲ್ಲಿ ದರ್ಶನ್ ಪಾತ್ರ ಇದೆ ಅನ್ನೋದು ಖಚಿತ ಆಗ್ತಾ ಇದ್ದಂತೆ ದರ್ಶನ್ ಅನ್ನ ಹೇಗೆ ಲಾಕ್ ಮಾಡಬೇಕು ಅಂತ ಹೇಳಿ ಪೊಲೀಸರು ಅದೇ ರೀತಿಯಾಗಿ ಮೈಸೂರಿಗೆ ಹೋಗಿ ಲಾಕ್ ಮಾಡಿ ಬೆಂಗಳೂರಿಗೆ ಕರೆತಂದ್ರು. ಪೊಲೀಸರ ಕರ್ತವ್ಯ ನಿಷ್ಠೆಗೆ ಇಡೀ ಕರುನಾಡೆ ಸಲಾಂ ಹೇಳ್ತಾ ಇದೆ. ಎಲ್ಲರೂ ಕೂಡ ಈಗಾಗಲೇ ಪೊಲೀಸರ ಈ ಕೆಲಸಕ್ಕೆ ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದಾರೆ, ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರ ಕರ್ತವ್ಯ ನಿಷ್ಠೆಗೆ ನೀವು ಸಲಾಂ ಹೇಳೋದಕ್ಕೆ ಒಂದು ಅವಕಾಶ, ನೀವು ಕರೆ ಮಾಡಬಹುದು. ಪೊಲೀಸರಿಗೆ ಅವರ ಇಂತಹ ಒಂದು ಪ್ರಾಮಾಣಿಕತೆಯ ಕೆಲಸಕ್ಕೆ ಇಲ್ಲಿ ಪ್ರಭಾವಿಗಳು ಆದ್ರೂ ಕೂಡ, ಸೆಲೆಬ್ರಿಟಿ ಆದ್ರೂ ಕೂಡ ಇಂತಹ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಇಂತಹ ಪ್ರಕರಣದಲ್ಲಿ ಅವರ ಪಾತ್ರ ಇದೆ ಅನ್ನೋದು ಗೊತ್ತಾದ ತಕ್ಷಣ ಯಾರ ಪ್ರಭಾವಕ್ಕೂ ಬಗ್ಗದೆ, ಎಷ್ಟೇ ಒತ್ತಡ ಬಂದ್ರೂ ಕೂಡ ಅದಕ್ಕೂ ಜಗ್ಗದೆ ತಮ್ಮ ಕರ್ತವ್ಯ ನಿಷ್ಠೆಯನ್ನ ಮಾಡಿರುವಂತಹ ಪೊಲೀಸರಿಗೆ ನಾವೆಲ್ಲರೂ ಸಲಾಂ ಹೇಳುವಂತಹ ಸಂದರ್ಭ. ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ನಮ್ಮ ಪೊಲೀಸರ ಇಂತಹ ದಿಟ್ಟತನದ ಕ್ರಮಕ್ಕೆ, ಇಂತಹ ಒಂದು ಅತ್ಯಂತ ಪ್ರಾಮಾಣಿಕತೆಯ ಕೆಲಸಕ್ಕೆ ನೀವು ಕೂಡ ಶಹಬಾಸ್ಗಿರಿ ಹೇಳ್ಬೋದು, ಅವರನ್ನ ಶ್ಲಾಘನೆ ಮಾಡಬಹುದು, ಅವರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳುವಂತಹ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರಮುಖವಾಗಿ ಅನೇಕ ಪ್ರಕರಣಗಳನ್ನು ನಾವು ಗಮನಿಸ್ತೀವಿ. ಎಂತಹ ಒಂದು ಘಟನೆ ಆದರೂ ಕೂಡ ಆ ಸಂದರ್ಭದಲ್ಲೇ ಪೊಲೀಸರ ಮೇಲೆ ಒತ್ತಡವನ್ನ ಹೇರಿ ಅದಕ್ಕೆ ನ್ಯಾಯ ಸಿಗದ ಹಾಗೆ ಮಾಡುವಂತಹ ಎಷ್ಟೋ ಘಟನೆಗಳನ್ನು ನಾವು ನೋಡ್ತೀವಿ. ಆದರೆ ಅವೆಲ್ಲಕ್ಕಿಂತಲೂ ಭಿನ್ನ ಆಗಿರುವಂತಹ ಪ್ರಕರಣ ಇದು. ನಟ ದರ್ಶನ್ ಇದ್ದಾರೆ, ಯಾಕಂದ್ರೆ ಎಲ್ಲ ಮಾಹಿತಿನ ಕಲೆ ಹಾಕ್ತಾರೆ. ಯಾವಾಗ 8ನೇ ತಾರೀಕು ಕೊಲೆ ಆಗತ್ತೆ, 9ನೇ ತಾರೀಕು ಇದರ ಬಗ್ಗೆ ಸುಳಿವು ಸಿಗತ್ತೆ, 9ನೇ ತಾರೀಕು ಮೂವರು ಬಂದು ಸರೆಂಡರ್ ಆಗ್ತಾರೆ. ಸರೆಂಡರ್ ಆದಾಗಿನಿಂದ ಅದರಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಬಹಳ ಅಚ್ಚುಕಟ್ಟಾಗಿ ಎಲ್ಲೂ ಕೂಡ ಯಾರಿಗೂ ಮಾಹಿತಿ ಸಿಕ್ಕದಾಗೆ, ಎಸ್ಪೆಷಲಿ ಮಾಧ್ಯಮಕ್ಕೂ ಕೂಡ ಗೊತ್ತಾಗಿಲ್ಲ ದರ್ಶನ್ ಇದ್ದಾರೆ, ಅರೆಸ್ಟ್ ಆಗಿದ್ದಾರೆ ಆಗುವಂತಹ ಸಂದರ್ಭ. ಅಂದ್ರೆ ಮೈಸೂರಿನಿಂದ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಬೆಂಗಳೂರಿಗೆ ಕರೆತರುವುದರವರೆಗೂ ಕೂಡ ಅತ್ಯಂತ ಅಚ್ಚುಕಟ್ಟಾಗಿ, ಎಲ್ಲೂ ಯಾರಿಗೂ ಮಾಹಿತಿ ಹೋಗದ ಹಾಗೆ, ಎಲ್ಲೂ ಮಾಹಿತಿ ಲೀಕ್ ಆಗದ ಹಾಗೆ ಅವರನ್ನ ಕರೆತರುವಂತಹ ಪ್ರಯತ್ನದಲ್ಲೂ ಕೂಡ ಪೊಲೀಸರು ಅಷ್ಟೇ ರೀತಿಯಾದಂತಹ ಅಚ್ಚುಕಟ್ಟುತನವನ್ನ ಮೆರೆದಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. 9ನೇ ತಾರೀಕು 3 ಜನರಿಂದ, ಆ ನಂತರ ಅದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಯಾರ್ಯಾರು ಬಂದ್ರು ಎಲ್ಲರನ್ನ ಕೂಡ ವಿಚಾರಣೆಗೆ ಒಳಪಡಿಸಿದಾಗ ಅಲ್ಲಿ ಗೊತ್ತಾಗತ್ತೆ ದರ್ಶನ್ ಅವರ ಪಾತ್ರ ಇದೆ ಅನ್ನೋದು. ದರ್ಶನ್ ಪಾತ್ರದ ಬಗ್ಗೆ ಖಚಿತ ಮಾಹಿತಿ ಸಿಗ್ತದೆ. CDR ಆಗಿರ್ಬೋದು ಅಥವಾ ಟವರ್ ಲೊಕೇಶನ್ಗಳಾಗಿರ್ಬೋದು, ಅವೆಲ್ಲ ಡಂಪ್ ಮಾಡುವಂತಹ ಸಂದರ್ಭ ಆಗಿರ್ಬೋದು, CCTVಯ ದೃಶ್ಯಾವಳಿಗಳ ಆಗಿರಬಹುದು, ಎಲ್ಲ ಮಾಹಿತಿಗಳನ್ನ ಕಲೆ ಹಾಕ್ತಾರೆ, ಎಲ್ಲ ಸಾಕ್ಷಿಗಳನ್ನ ಸಂಗ್ರಹ ಮಾಡ್ತಾರೆ. ಹೌದಾ, ಇದೆಯಾ ಇಲ್ವಾ, ಎಲ್ಲಿ ಏನು ಯಾವ ರೀತಿಯಾಗಿ ಪಾತ್ರ ಇದೆ ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿ ಆ ಎಲ್ಲ ಸಾಕ್ಷ್ಯಾಧಾರಗಳ ಜೊತೆಗೇನೆ ದರ್ಶನ್ ಅವರನ್ನ ಅರೆಸ್ಟ್ ಮಾಡೋದಕ್ಕೆ 3 ಜನರ ಪೊಲೀಸರ ತಂಡ ಮೈಸೂರಿಗೆ ಹೋಗಿ ನೇರವಾಗಿ ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಅಲ್ಲೂ ಕೂಡ ಒಂದಷ್ಟು ತಕರಾರು ಮಾಡಿದ್ದಾರೆ ದರ್ಶನ್. ಸಹಜವಾಗಿ ಆ ದರ್ಪ ಗೊತ್ತಲ್ಲ, ಮಾತನಾಡೋ ಶೈಲಿ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಯಾವ ರೀತಿಯ ಭಾಷೆ ಬಳಸ್ತಾರೆ, ಯಾವ ರೀತಿಯಾಗಿ ಮಾತಾಡ್ತಾರೆ ಅಂತ. ಇಲ್ಲೂ ಕೂಡ ಅಂಥದ್ದೇ ಭಾಷೆ ಬಳಕೆ, ಇಲ್ಲೂ ಕೂಡ ಅಂಥದ್ದೇ ರೀತಿಯ ವಿರೋಧ ವ್ಯಕ್ತ ಆಗಿತ್ತು. ಅದಕ್ಕೆ ಯಾವುದಕ್ಕೂ ಜಗ್ಲಿಲ್ಲ ಬಗ್ಲಿಲ್ಲ ಪೊಲೀಸರು. ಅವರು ಮಾಡಿದ್ದಷ್ಟೇ, ನಮ್ಮ ಜೀಪಲ್ಲಿ ಬಂದು ಕುತ್ಕೊಳ್ಬೇಕಷ್ಟೇ, ನಾ ಇಲ್ಲಿ ಬರಬೇಕು, ಇಲ್ಲಿ ಕುತ್ಕೋಬೇಕು, ಬರಬೇಕು ಬೆಂಗಳೂರಿಗೆ ಅಷ್ಟೇ. ಆ ರೀತಿಯಾದಂತಹ ಖಡಕ್ ಮಾತುಗಳನ್ನು, ಇದು ನಾನು ತುಂಬಾ ಸಾಫ್ಟ್ ಆಗಿ ಹೇಳ್ತೀನಿ, ಆದರೆ ಪೊಲೀಸರ ಭಾಷೆ ನಿಮಗೆ ಗೊತ್ತಿರುತ್ತಲ್ವಾ ಹೇಗಿರುತ್ತೆ ಪೊಲೀಸರ ಭಾಷೆ. ಆ ಪೊಲೀಸರ ಭಾಷೆಯಲ್ಲೇ ಮಾತನಾಡಿದ್ದಾರೆ ಪೊಲೀಸರು.
ಹೇಗೆ ಬರಬೇಕು, ಅವರನ್ನ ಹೇಗೆ ಕರ್ಕೊಂಡು ಬಂದ್ರು, ಅದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವ ವಿಚಾರದ ಜೊತೆಗೆ ಅಷ್ಟು ಖಡಕ್ ಆಗಿ ನಿಮ್ಮ ಪ್ರಭಾವ ಇದ್ರೆ ನಿಮಗೆ, ನೀವು ಸೆಲೆಬ್ರಿಟಿ ಆದ್ರೆ ನಿಮಗೆ ಎಂಥದ್ದೇ ರೀತಿಯ ಫ್ಯಾನ್ಸ್ ಇದ್ರೆ ನಿಮ್ಗೆ, ಆದ್ರೆ ಮಾಡಿದ್ದು ತಪ್ಪು, ಅದು ಕೂಡ ಕೊಲೆ ಪ್ರಕರಣದಲ್ಲಿ ಸಿಕ್ಕಾಕೊಂಡಿರೋದು ಖಚಿತ ಮಾಹಿತಿ ಇದೆ, ಸಾಕ್ಷ್ಯಾಧಾರಗಳಿದೆ. ಬರಬೇಕು, ಜೀಪ್ ಹತ್ತಬೇಕು, ಬೆಂಗಳೂರಿಗೆ ಬರಬೇಕು. ಈ ರೀತಿಯಾಗಿ ನೇರವಾಗಿ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಎಲ್ಲೋ ಕೂಡ ಬೆಂಗಳೂರಿಗೆ ಬರುವವರಿಗೆ ಆಲ್ರೆಡಿ ಮೈಸೂರಿನಿಂದ ಹೊರಟ ನಂತರ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಾಯ್ತು ಅರೆಸ್ಟ್ ಆಗಿದ್ದಾರೆ. ಅಲ್ಲಿವರೆಗೂ ಕೂಡ ದರ್ಶನ್ಗೂ ಗೊತ್ತಾಗದ ಹಾಗೆ ಹೌದು ನಾನು ಇದರಲ್ಲಿ ಸಿಕ್ಕಾಕೊಳ್ತೇನೆ ಅನ್ನುವಂತಹ ಒಂದು ಸಣ್ಣ ಕ್ಲೂ ಕೂಡ ದರ್ಶನ್ಗೆ ಗೊತ್ತಾಗದ ಹಾಗೆ ನೇರವಾಗಿ ಕೆಡ್ಡಾಕೆ ಕೆಡವಿದ್ರು. ಅದೇ ರೀತಿಯಾಗಿ ಪವಿತ್ರ ಗೌಡನ್ನು ಕೂಡ ಕೆಡ್ಡಾಕೆ ಕೆಡವಿರುವಂಥದ್ದು ನೋಡಿ. ಎಷ್ಟೋ ಸಂದರ್ಭದಲ್ಲಿ ಪ್ರಭಾವಕ್ಕೆ ಒಳಗಾಗುವಂಥ ಚಾನ್ಸಸ್ ಇರುತ್ತೆ. ಬಿಡಿ ಅಂತ ಹೇಳುವಂಥದ್ದು ಸರ್ಕಾರದ ಒಳಗೆ ಇರುವವರು, ಸರ್ಕಾರದ ಇರದೇ ಇರುವಂಥದ್ದು, ವಿರೋಧ ಪಕ್ಷದಲ್ಲಿ ಇರುವಂಥವರು ಎಲ್ಲರೂ ಕೂಡ ತಮ್ಮದೇ ಆದಂತಹ ರೀತಿಯಲ್ಲಿ ಈಗಾಗಲೇ ಇದರಲ್ಲಿ 4 ರಿಂದ 5 ಜನ ನಾವು ಆಗಲೇ ಹೇಳ್ತಾ ಇದ್ವಿ ಸಚಿವರ ಆದಿಯಾಗಿ ಇಲ್ಲಿ ಸಾಕಷ್ಟು ಪ್ರಭಾವ ಬೀರುವಂತಹ, ಒತ್ತಡ ಹಾಕುವಂತಹ, ಜೊತೆಗೆ ಈ ಕೇಸ್ನಲ್ಲಿ ದರ್ಶನ್ ಯಾವುದೇ ಕಾರಣಕ್ಕೂ ಸಿಕ್ಕಾಕೊಳ್ಳದ ಹಾಗೆ ಮಾಡುವಂತಹ ಪ್ರಯತ್ನವನ್ನ ಕೂಡ ಈಗಾಗಲೇ ಮಾಡಲಾಗಿತ್ತು. ಆದ್ರೂ ಕೂಡ ಪೊಲೀಸರು ಅದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಿಲ್ಲ. ಪೊಲೀಸ್ ಕಮಿಷನ್ಗೆ ಹಿಂದಿನ ದಿನ ಮಾಹಿತಿ ಕೊಡ್ತಾರೆ, ಈ ರೀತಿಯಾಗಿದೆ, ಇಲ್ಲಿ ಈ ರೀತಿಯ ಸಾಕ್ಷ್ಯಾಧಾರಗಳೇ, ಇವರ ಪಾತ್ರ ಇದೆ ಅನ್ನೋ ತಕ್ಷಣನೇ ನೇರವಾಗಿ ಪೊಲೀಸರು ಹೋಗಿರೋದು ಮೈಸೂರಿಗೆ ಹೋಗಿ ಅಲ್ಲಿಂದ ನೇರವಾಗಿ ಕರ್ಕೊಂಡು ಬರ್ತಾರೆ. ಇಷ್ಟೇನಾ ವಿಚಾರ ಅಂತ ಹೇಳಿದ್ರೆ ಖಂಡಿತ ಅಲ್ಲ. 8ನೇ ತಾರೀಕಿನಿಂದ ಏನೇನು ಆಯ್ತು, ಎಷ್ಟು ಜನ ಆರೋಪಿಗಳಿದ್ದಾರೆ, ದರ್ಶನ್ ಸೇರಿದಂತೆ ಯಾರ್ಯಾರು ಇದರಲ್ಲಿ ಪಾತ್ರಗಳು ಇದೆ, ದರ್ಶನ್ ಪಾತ್ರ ಏನು, ದರ್ಶನ್ ಇದರಲ್ಲಿ ಭಾಗಿಯಾಗಿದ್ದಾರಾ ಇಲ್ವಾ, ಸಿಡಿಆರ್ ಆಗಿರ್ಬೋದು, ಟವರ್ ಲೊಕೇಶನ್ಗಳು ಆಗಿರಬಹುದು, CCTVಗಳ ಆಗಿರಬಹುದು, ಜೊತೆಗೆ ಈಗಾಗಲೇ ಅವರ ಜೊತೆ ಇದ್ದವರು, ಈ ಒಂದು ಪ್ರಕರಣದಲ್ಲಿ ಭಾಗಿಯಾದವರು ಎಲ್ಲರೂ ಕೂಡ ಈ ವಿಚಾರದಲ್ಲಿ ಹೇಳುವಂತಹ ಹೇಳಿಕೆಗಳನ್ನ ದರ್ಶನ್ ಪಾತ್ರ ಇದೆ ಅನ್ನೋದನ್ನ ಸಾಕ್ಷೀಕರಿಸಿಕೊಂಡು ಅನೇಕರು ಹೇಳಿದ್ದಾರೆ. ಸೊ ಇಲ್ಲಿ ಯಾರ ಪ್ರಭಾವಕ್ಕೂ ಒತ್ತಡಕ್ಕೂ ಮಣಿಯದಂತಹ ಖಾಕಿ ಅತ್ಯಂತ ದಿಟ್ಟತನದಿಂದ ತಮ್ಮ ಕೆಲಸವನ್ನ ಮಾಡಿದೆ. ಪೊಲೀಸರಿಗೆ ಅವರಿಗೆ ಕೆಲಸ ಮಾಡೋದಕ್ಕೆ ಕೊಟ್ರೆ ಏನ್ ಮಾಡಬಹುದು ಅನ್ನೋದನ್ನ ಈ ಸಲ ನಮ್ಮ ಪೊಲೀಸರು ತೋರಿಸ್ಕೊಟ್ಟಿದ್ದಾರೆ. ಪ್ರತಿ ಬಾರಿ ಕೂಡ ಸಾಕಷ್ಟು ಪ್ರಭಾವ ಬೀರುವಂತಹ ವಿಚಾರಗಳನ್ನು ನಾವು ಕೇಳ್ತೀವಿ, ಆದ್ರೆ ಈ ಸಲ ತಮ್ಮ ಪ್ರಾಮಾಣಿಕತೆಯನ್ನ ಮತ್ತೊಮ್ಮೆ ಹೊರಗೆ ಹಚ್ಚುವಂತಹ ಪ್ರಯತ್ನ ಇಲ್ಲಿ ಪೊಲೀಸರಿಂದ ಆಗಿರುವುದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಪೊಲೀಸರ ಈ ಒಂದು ದಿಟ್ಟತನದ ಕ್ರಮಕ್ಕೆ, ಅವರು ಒಂದು ಮಾಡಿರುವಂತಹ ಈ ಒಂದು ಕಾರ್ಯಕ್ಕೆ ಶ್ಲಾಘನೆಯನ್ನು ವ್ಯಕ್ತಪಡಿಸಬಹುದು, ಸಲಾಂ ಹೇಳಬಹುದು. ನಮ್ಮ ಜೊತೆ ಈಗ ಇದರ ಬಗ್ಗೆ ಮಾತನಾಡೋದಕ್ಕೆ ಸಾಕಷ್ಟು ಜನ ಕಾಲ್ಸ್ ಕೂಡ ಮಾಡ್ತಾ ಇದ್ದಾರೆ. ವೆಂಕಟೇಶ್ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ವೆಂಕಟೇಶ್ ನಮಸ್ತೆ. ನಮಸ್ಕಾರ ಮೇಡಮ್. ವೆಂಕಟೇಶ್ ಅವರೇ, ಏನ್ ಹೇಳೋದಕ್ಕೆ ಬಯಸ್ತೀರಿ ಇಲ್ಲಿ ಪೊಲೀಸರ ಒಂದು ಕಾರ್ಯದ ಬಗ್ಗೆ? ಮೇಡಮ್, ನಿಜವಾಗ್ಲೂ DCP ಗಿರೀಶ್ ಅವ್ರಿಗೆ ಮತ್ತೆ ACP ಚಂದನ್ ಅವ್ರಿಗೂ ಧನ್ಯವಾದ ಹೇಳಬೇಕು. ಯಾಕಂದ್ರೆ ಯಾರೇ ಎಂತ ಅಧಿಕಾರಿ ಆಗಿರ್ಲಿ, ಎಂತ ಸೆಲೆಬ್ರಿಟಿ ಆಗಿರ್ಲಿ ನೋಡಿ, ಇವತ್ತು ಅವರು ಒಂದು ಯಾರಿಗೂ ಅಂಜದಂಗೆ, ರಾಜಕಾರಣಿಗಳ ಒತ್ತಡಕ್ಕೆ ಮಣಿದಂಗೆ, ನಾನು ಒಬ್ಬ ದರ್ಶನ್ ಅಭಿಮಾನಿ, ನೀವು ದರ್ಶನ್ ಅಭಿಮಾನಿ? ಹಾ, ಓಕೆ, ಅಪ್ಪಟ ಅಭಿಮಾನಿ ನಾನು. ಇವತ್ತು ಅಮಾಯಕರ ಜೀವ ತೆಗಿಯೋಂಥದ್ದು ಯಾವ ಮನುಷ್ಯನೂ ಇರಲ್ಲ. ಒಬ್ಬ ಸಾಮಾನ್ಯ ಪ್ರಜೆ ಆಗ್ಲಿ, ರಾಜಕಾರಣಿ ಆಗ್ಲಿ, ಸೆಲೆಬ್ರಿಟಿ ಆಗ್ಲಿ, ಯಾರೇ ಆಗ್ಲಿ, ತಪ್ಪು ಮಾಡಿದ್ರೆ ಕಾನೂನು ಇದೆ ಎಲ್ಲಾರ್ಗು. ಹೌದು, ಕರೆಕ್ಟಾ? ಈಗ ತಪ್ಪು ಮಾಡಿದ್ರೆ ಅವ್ರ ಇಂಪ್ಲೂಯೆನ್ಸ್ ಅಲ್ಲಿ ಕಮಿಷನರ್ಗೆ ಕಂಪ್ಲೇಂಟ್ ಕೊಡ್ಬೋದಾಯ್ತು. ಕರೆಕ್ಟ್. ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟಿ ಅವ್ರಿಗೆ ಕಾನೂನು ಪ್ರಕಾರ ರೀತಿ ತಗೊಂಬಂದಾಯ್ತು. ನಾವು ಏನಕ್ಕೋಸ್ಕರ ಅವ್ರಿಗೆ ಅಭಿಮಾನಿ ಆಗಿದ್ದು ಅಂದ್ರೆ, ಅವರು ಒಬ್ಬ ಸಾಮಾನ್ಯ ವಿಲನ್ ಮಗ ಆಗಿ ಕಷ್ಟ ಬಿದ್ದಿ ಚಿತ್ರರಂಗದಲ್ಲಿ ಈ ಲೆವೆಲ್ ಬೆಳೆದವ್ರೆ ಅನ್ನೋ ಒಂದು ಇದಕ್ಕೋಸ್ಕರ ನಾವು ಅಭಿಮಾನಿ ಆಗಿದ್ದು. ಮೊನ್ನೆ ಮಂಗಳವಾರ ಈ ಆಗಿರೋದನ್ನ ನೋಡಿ ಪಾಪ ಒಬ್ಬ ಮನುಷ್ಯ ಅಂತಾನು ಯೋಚನೆ ಮಾಡ್ದಂಗೆ ಆ ತರ ಹೊಡೆದಿರೋದು ತುಂಬಾ ನೋವಾಗುತ್ತೆ. ನೋಡಿ, ಮನುಷ್ಯರು ನಾವ್ ಎಷ್ಟು ಕೋಟಿ ಸಂಪಾದನೆ ಮಾಡ್ದೋ ಅನ್ನೋದು ಮುಖ್ಯ ಅಲ್ಲ, ನಾವ್ ಎಷ್ಟು ಜನಕ್ಕೆ ಒಳ್ಳೇದ್ ಮಾಡ್ದೋ, ಒಳ್ಳೆ ವ್ಯಕ್ತಿ ಇನ್ಸ್ಕೊಂಡು ಅಂತ. ಈಗ ನೋಡಿ, ಪುನೀತ್ ರಾಜ್ಕುಮಾರ್ ಅವರು ಅವ್ರು ಬದುಕಿದಾಗ ಏನು ಅಂತ ಜನಕ್ಕೆ ಗೊತ್ತಾಗಿಲ್ಲ, ಅವ್ರ ಸತ್ ಮೇಲೆ ದೇವ್ರ ತರ ಆರಾಧನೆ ಮಾಡಿದ್ರು. ಏನು, ಮನುಷ್ಯನಿಗೆ ಅಹಂಕಾರ ಇರ್ಬೇಕು ಮೇಡಮ್, ದುರಹಂಕಾರ ಇರಬಾರ್ದು. ಯಾರೇ ಮನುಷ್ಯ ಆಗ್ಲಿ ದುರಹಂಕಾರ ಇರಬಾರ್ದು. ನಮ್ಮ ನೋಡಿ, ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ನ ಜನ ಹೊಗಳುತ್ತವ್ರೆ. ಯಾಕೆ ಅಂದ್ರೆ ನೋಡಿ, ಖಡಕ್ ಆಫೀಸರ್ಗಳು ಇರೋದ್ರಿಂದ. ಏನು, ಈಗ ಎಂತೆಂತ ರಾಜಕಾರಣಿಗಳು ಅವ್ರಿಗೆ ಇಂಪ್ಲೇಸ್ ಮಾಡ್ತಿರ್ಬೋದು, ಅದನ್ನ ಅಂಜದಂಗೆ ಹೋಗಿ ನೋಡಿ ಮೈಸೂರಲ್ಲಿ ಇರೋನ ಅರೆಸ್ಟ್ ಮಾಡ್ಕೊಂಡು ಬೆಂಗಳೂರು ಬರೋರ್ಗು, ಮೀಡಿಯಾದವ್ರಿಗೆ ಒಬ್ರಿಗೂ ಬ್ರೇಕಿಂಗ್ ನ್ಯೂಸ್ ಹಾಕ್ಬಿಡಿ ಅಂತ ಹೇಳ್ಬಿಟ್ಟು
ಕರ್ಕೊಂಬಂದು ಮಾಡಿರೋದು. ಮೇಡಮ್ ತಪ್ಪು ಮಾಡಿದೆ, ಈಗ ದರ್ಶನ್ ತಪ್ಪು ಮಾಡಿರ್ಲಿ, ದರ್ಶನ್ ಜೊತೆಗಿರೋ ತಪ್ಪು ಮಾಡಿರ್ಲಿ, ಯಾರೇ ತಪ್ಪು ಮಾಡ್ಲಿ ತಪ್ಪೆ. ಅವ್ರಿಗೆ ಕಾನೂನು ಪ್ರಕಾರ ಕಾನೂನಲ್ಲಿ ಸಾಯಿಸುವ ಹಕ್ಕು ಯಾರು ಕೊಟ್ಟಿಲ್ಲ ಇಲ್ಲಿ ಅನ್ನುವಂಥದ್ದು ಪೊಲೀಸರ ಒಂದು ಕಾರ್ಯಕ್ಕೆ ನಾವು ಎಲ್ಲರೂ ಕೂಡ ಶ್ಲಾಘನೆಯನ್ನು ವ್ಯಕ್ತಪಡಿಸಬೇಕು. ಇಂತಹ ಕೇಸ್ ಬಂದಾಗ ಯಾವುದೇ ಕಾರಣಕ್ಕೂ ಪ್ರಭಾವಕ್ಕೆ ಒಳಗಾಗದೆ ಇಂತಹ ಕೆಲಸವನ್ನ ಮಾಡಿದರೆ ಎಲ್ಲರ ಕಡೆಯಿಂದ ನಾವು ಕೂಡ ಸಲಾಂ ಹೇಳ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್ ವೆಂಕಟೇಶ್ ಅವರೇ. ಸವಿತಾ ಅನ್ನುವರು ಮೈಸೂರಿನಿಂದ ಕರೆ ಮಾಡಿದ್ದಾರೆ. ಸವಿತಾ, ಪೊಲೀಸರ ಈ ಕಾರ್ಯಕ್ಕೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಏನ್ ಹೇಳೋದಕ್ಕೆ ಬಯಸ್ತೀರಿ? ಮೇಡಮ್, ದರ್ಶನ್ಗೆ ಇಲ್ಲ ನೇಣಿಗಂಬ ಆಗ್ಲೇಬೇಕು. ಯಾಕಂತಂದ್ರೆ ನಾವು ಅವ್ರ ಅಭಿಮಾನಿ ಅಂತೂ ಅನ್ಕೊಂಡಿದ್ರು ಪರವಾಗಿಲ್ಲ. ಆದ್ರೆ ಈ ತರ ಕೆಟ್ಟ ಕೆಲಸ ಮಾಡೋದು ಅಂತಂದ್ರೆ ಒಬ್ಬ ಮಹಿಳೆಗೆ ಈ ತರ ಅನ್ಯಾಯ ಆಗಿ ಒಟ್ಟಲ್ಲಿರೋ ಮಗುಗೆ ಆ ತರ ತೊಂದರೆ ಕೊಟ್ಟು ಅದು ಕನ್ನಿಕರಣ ಇಂತಾನೆ ಈ ತರ ಮಾಡಿದ್ದಾರೆ ಅಂತ ಅಂದ್ಮೇಲೆ ಮೇಡಮ್ ಅವ್ನಿಗೆ ಏನಾದ್ರೂ ಶಿಕ್ಷೆ ಆಗ್ಲೇಬೇಕು. ಯಾಕಂತಂದ್ರೆ ಅವ್ನ್ ಮಾಡಿರೋದ್ರಿಂದ ಅವನು ಅಪರಾಧಿ ಅಲ್ಲ, ನಿರಪರಾಧಿ ಅಂತ ಅನ್ನೋರು ಇಷ್ಟೋ ಜನಗಳ ಅಭಿಮಾನಿಗಳು ಇದ್ದಾರೆ. ಆದ್ರೆ ಓಕೆ, ಆದ್ರೆ ಏನ್ ಹೇಳಿ, ಅಭಿಮಾನಿ ಹೇಳಿದ್ದು ಸರಿನಾ? ಅಷ್ಟು ಜನಕ್ಕೂ ಮಾಡ್ತಿರೋದು ಯಾರು? ಅವನೇ ತಾನೇ ಮೇನು, ಅವನೇ ಅಲ್ವಾ ಮೇಡಮ್ ಮಾಡ್ತಿರೋದು. ಈಗ ಅವ್ರಿಗೆ ಒಂದು ಭವಿಷ್ಯ ಹಾಳಾಯ್ತು. ಈಗ ಹುಡುಗಿ ಪ್ರೆಗ್ನೆಂಟ್ ಇಲ್ಲ ಅಂತಂದ್ರೆ ಬೇಕಾದ್ರೆ ಏನಾದ್ರು ನಡೀತದೆ ಬಿಡು ಅಂತ ಏನೋ ಮಾಡ್ಬೋದಾಗಿತ್ತು. ಆಕ್ಚುಲಿ ಇವಾಗ ಹುಡುಗಿ ಆತರ ಪರಿಸ್ಥಿತಿ, ಏಜ್ ಆದಂತ ತಂದೆ ತಾಯಿಗಳು ಅವ್ರು ಇದಾರೆ, ಎಲ್ಲಾರು ಇದ್ದಾರೆ. ಅವ್ರ ಪರಿಸ್ಥಿತಿ ಏನಾಗ್ಬೇಕು? ದರ್ಶನ್ ಆಗಿರ್ಬೋದು, ಅವ್ರ ಅಪ್ಪ ಆಗಿರ್ಬೋದು, ಇನ್ನೊಬ್ನೇ ಆಗಿರ್ಲಿ ಮೇಡಮ್. ಆದ್ರೆ ಇದು ಕಾನೂನೇನೆ, ಅವ್ನಿಗೆ ಶಿಕ್ಷೆ ಆಗ್ಲೇಬೇಕು ಮೇಡಮ್. ಅಭಿಮಾನಿ ಈಗ ಪೊಲೀಸರು ಈ ರೀತಿಯಾಗಿ ಒಂದು ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ಕೆಲಸ ಮಾಡಿದಾರಲ್ಲ, ಏನ್ ಹೇಳೋದಕ್ಕೆ ಬಯಸ್ತೀರಿ ನಮ್ಮ ರಾಜ್ಯದ ಪೊಲೀಸರ ಬಗ್ಗೆ? ಇಲ್ಲ ಮೇಡಮ್, ತುಂಬಾ ಸಲೀಟ್ ಹೊಡಿಬೇಕು ಅವ್ರಿಗೆ. ಎಷ್ಟು ಸಲೀಟ್ ಹೊಡೆದ್ರು ಸಾಕಾಗಲ್ಲ ಮೇಡಮ್ ಅವ್ರಿಗೆ. ಈ ರಾಜ್ಯದಲ್ಲಿ ಎಷ್ಟೇ ಸಲೀಟ್ ಹೊಡೆದ್ರು ಸಾಕಾಗಲ್ಲ ಅವ್ರಿಗೆ. ಅಷ್ಟು ಸಲೀಟ್ ಹೊಡಿಬೇಕು ಮೇಡಮ್. ಒಳ್ಳೆ ಕೆಲಸ ಮಾಡಿದ್ದಾರೆ, ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. ಅದ್ರಲ್ಲಿ ನಮ್ಮ ಮನೆಯವರು, ನಾವು 12 ಗಂಟೆ ರಾತ್ರಿ ತನಕ ನೋಡ್ತಾ ಇರ್ತೀವಿ TV9 ಅಲ್ಲಿ. ಅವ್ರು ಮಾತಾಡ್ತಾ ಇದಾರಲ್ಲ, ಅವ್ರಿಗೂ ಭಾವಚಿತ್ರ ಎಲ್ಲ ಹಾಕಿದ್ದಾರೆ. ಅದೇ ಅವ್ರ ಅಪ್ಪನ್ಗೂ, ಅದು ಅವ್ರ ತಂದೆಗೂ ಅವ್ರ ಅಪ್ಪನ್ಗೂ ಅದೇ ರೀತಿ ಮಾಡಿದ್ದಿದ್ರೆ ಅವ್ರು ಅದೇ ತರ ಭಾವಚಿತ್ರ ಹಾಕೊಂಡು ಅವ್ರು ಮೆರಿಬೇಕಾಗಿತ್ತು ಆ ಜಾಗದಲ್ಲಿ. ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದೀನಿ ಅಂತ ಅನ್ನೋದಕ್ಕೆ ಹೋಗಿದ ಕಾರಣಕ್ಕೆ ಕೆಟ್ಟದಾಗಿ ಅಭಿಮಾನಿಗಳು ಮಾಡ್ತಾರಲ್ಲ, ಅವ್ರು ಅಂತ ಅವ್ರ ತರಾನೇ ಕಟ್ಟಡವಾಗಿರೋರು ಮಾತ್ರ ಅದನ್ನ ಮಾಡೋದು. ಅಪ್ಪು ಅಂತ ಯಾರು ಮಾಡೋಣ ಮೇಡಮ್ ಅದೇ ತರ. ನಿಜ ಅವ್ರು ಅದೇ ಕಟ್ಟಡವಾಗಿರೋ ಚೆನ್ನಾಗಿದೆ. ದರ್ಶನ್ ಅವರು ಫ್ಯಾನ್ಗಳು ಏನಿದ್ದಾರೆ ಅವ್ರುಗಳೆಲ್ಲ ಹೇಳೋದೇನು ಒಂದ್ ಮಾತು ಅಂತಂದ್ರೆ, ಅವ್ರುಗಳು ಅವ್ರದೇ ತರ ಇರೋರು ಮಾತ್ರ ಅದೇ ರೌಡಿಜಮ್ ಮಾಡ್ಕೊಂಡು ಅದೇ ಯಾರಿಗೂ ಸಾಯಿಸುವಂತಹ ಹಕ್ಕಂತೂ ದೇವರು ಯಾರಿಗೂ ಕೊಟ್ಟಿಲ್ಲ, ಕಾನೂನು ಯಾರಿಗೂ ಕೂಡ ಕೊಟ್ಟಿಲ್ಲ ಅನ್ನುವಂಥದ್ದು ಹಕ್ಕು ನಮ್ಗೆ ಇಲ್ಲ ಮೇಡಮ್. ನಮ್ಮ ಮಕ್ಕಳಿಗೆ ಮೇಡಮ್ ನಾವು ದಂಡ ಅಧಿಕಾರ ನಮ್ಗಿಲ್ವೇ ಇಲ್ಲ. ನಿಜ. ಅಭಿಮಾನ ಸಾಕೋತರ ಕಲಿಲ್ವಾ ಬುದ್ಧಿನ? ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಆ ಅಭಿಮಾನವನ್ನ ಇಟ್ಕೊಳ್ಬೇಕೆ ಹೊರತು ಇಂತಹ ನೀಚ ಕೃತ್ಯಕ್ಕೂ ನೀವು ಸಹಾಯ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಮನಸ್ಥಿತಿ ತೋರಿಸುತ್ತೆ ಅಂತ ಹೇಳಬೇಕು. ಥ್ಯಾಂಕ್ ಯು ಸವಿತಾ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಸೋಮಶೇಖರ್ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಸೋಮಶೇಖರ್ ಅವರೇ, ಏನ್ ಹೇಳೋದಕ್ಕೆ ಬಯಸ್ತೀರಿ ನಮ್ಮ ಪೊಲೀಸರ ಈ ಕಾರ್ಯಕ್ಕೆ? ಓಕೆ, ಅವರ ಸೋಮಶೇಖರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ, ಅವರ ಸಂಪರ್ಕ ಕಟ್ ಆಗಿದೆ. ಪ್ರಿಯಾಂಕ್ ಅನ್ನುವರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ಪ್ರಿಯಾಂಕ್ ಅವರೇ ನಮಸ್ತೆ, ಏನ್ ಹೇಳೋದಕ್ಕೆ ಬಯಸ್ತೀರಿ ನಮ್ಮ ಪೊಲೀಸರ ಈ ಒಂದು ಅತ್ಯಂತ ಪ್ರಮುಖವಾದಂತಹ ಸಂದರ್ಭದಲ್ಲಿ ಕೂಡ ಯಾವುದಕ್ಕೂ ಹೆದರದೆ, ಬಗ್ಗದೆ, ಕುಗ್ಗದೆ, ಪ್ರಭಾವಕ್ಕೆ ಒಳಗಾಗದೆ ಕೆಲಸ ಮಾಡಿರುವಂತಹ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಹಲೋ, ಕೇಳಿಸ್ತಿದ್ಯಾ? ಹಾ ಮೇಡಮ್, ಹೇಳಿ. ತುಂಬಾ ಹ್ಯಾಟ್ಸ್ ಆಫ್ ಮೇಡಮ್ ನಮ್ಮ ಪೊಲೀಸ್ನವರಿಗೆ ಹೇಳ್ಬೇಕು ಅಂದ್ರೆ. ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಯಾವ್ದೇ ಪ್ರಭಾವಿ ಅಂತಾಗ್ಲಿ, ಆಕ್ಟರ್ ಅಂತ ಆಗ್ಲಿ, ಅವ್ರ ಏನಕ್ಕೂ ಜಗ್ದೆ ಅವ್ರನ್ನ ಅರೆಸ್ಟ್ ಮಾಡಿರೋದೇ ಒಂದು ದೊಡ್ಡ ಕೆಲ್ಸ ಅವ್ರದ್ದು. ಆ ವಿಚಾರ ತುಂಬಾ ಖುಷಿ ಆಗುತ್ತೆ. ಇಲ್ಲಾಂದ್ರೆ ಈ ಕೇಸು ಯಾವ ಹಂತದಲ್ಲಿ ಮುಚ್ಚೋಗ್ತಿತ್ತೋ ಗೊತ್ತಿಲ್ಲ. ಆಮೇಲೆ ಈ ಒಂದು ಇದ್ರ ಮೂಲಕ ನಿಮ್ ವಾಹಿನಿ ಮೂಲಕ ಕೇಳ್ಕೊಳೋದು ಏನು ಅಂದ್ರೆ, ಇನ್ನು ಮುಂದಿನ ಕೇಸ್ ಏನಿದೆ ಅದನ್ನ ನ್ಯಾಯಯುತವಾಗಿ ನಡೆಸ್ಕೊಟ್ಟು ಅವರಿಗೆ ರೇಣುಕಾಸ್ವಾಮಿ ಅವರಿಗೆ ಅವ್ರ ಕುಟುಂಬಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಮ್ಮೆಲ್ಲ ಜನತೆ ಪರವಾಗಿ ನಾನು ಕೇಳ್ಕೊಂತಿದ್ದೀನಿ ಮೇಡಮ್. ಎಸ್, ಪೊಲೀಸರು ಆ ಕಾರ್ಯದಲ್ಲಿ ಕೂಡ ನಿರತರಾಗಿದ್ರು. ಎಲ್ಲಾ ರೀತಿಯಲ್ಲಿ ಏನೇನು ಸಾಕ್ಷ್ಯಾಧಾರಗಳನ್ನು ಹುಡುಕುವಂತಹ ಕೆಲಸ ಆಗಿರ್ಬೋದು, ತನಿಖೆ ವಿಚಾರದಲ್ಲಿ ಮಾಡ್ತಿದ್ದಾರೆ. ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ ಅನ್ನುವಂತಹ ನಂಬಿಕೆ ಕೂಡ ನಮಗೆಲ್ಲರಿಗೂ ಇದೆ. ಧನ್ಯವಾದಗಳು ಪ್ರಿಯಾಂಕ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನು ಮಮತಾ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಮಮತಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಏನ್ ಹೇಳೋದಕ್ಕೆ ಬಯಸ್ತೀರಿ ನಮ್ಮ ಪೊಲೀಸರ ಈ ಕಾರ್ಯಕ್ಕೆ? ಮೆಚ್ಚುಗೆ ಇದೆ ಮೇಡಮ್, ಸಂತೋಷ ಇದೆ. ಯಾರೇ ತಪ್ಪು ಮಾಡಿದ್ರು ತಪ್ಪೆ, ಕಾನೂನು ಕೈಗೆ ತಗೊಂಬಾರ್ದಾಗಿತ್ತು. ತಪ್ಪ ಆಗ್ಬಿಟ್ಟಿದೆ. ಮತ್ತೆ ಬೇರೆಯವ್ರಿಗೆ ದುಡ್ಡಿದೆ ಅಂತ ಹೇಳಿ ಯಾರು ಇಂತ ತಪ್ಪು ಮಾಡಬಾರ್ದು. ಆತರ ಒಂದ್ ಪಾಠ ಆಗ್ಬೇಕು. ನನ್ನ ಹತ್ರ ದುಡ್ಡಿದೆ, ನಾನೇನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿ. ಸೆಲೆಬ್ರಿಟಿ, ನನ್ಗೆ ಫ್ಯಾನ್ ಫಾಲೋವರ್ಸ್ ತುಂಬಾ ಇದಾರೆ,
ಹೌದು 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 ಹೌದು. ಅದಕ್ಕೆ ಇದು ಇನ್ನೊಬ್ರಿಗೆ ಪಾಠ ಆಗ್ಬೇಕು. ಇದು ಎಲ್ಲಾ ಅವರು ಇವರು ಅಂತ ಹೇಳಿ ಇನ್ಫ್ಲೂಯೆನ್ಸ್ ಮಾಡಿ ಇದು ಕೇಸ್ ಮುಚ್ಚಾಕಿದ್ರೆ ನಾಳೆ ದಿವಸ ಇನ್ನೊಬ್ರು ಇದೇ ತಪ್ಪು ಮಾಡ್ತಾರೆ. ಬಡ ಜನಗಳಿಗೆ ನ್ಯಾಯ ಸಿಗಲ್ಲ. ಯಾಕೆಂದ್ರೆ ಒಂದ್ಸಾರಿ ಒಂದ್ ಹೆಣ್ಮಗುಗೆ ಅನ್ಯಾಯ ಆಯ್ತು ಅಂದ್ರೆ ಮತ್ತೆ ಅದನ್ನ ಸರಿಪಡಿಸೋದು ತುಂಬಾ ಕಷ್ಟ ಇದೆ. ಆದ್ರಿಂದ ಈ ತರ ತಪ್ಪು ಆಗದೆ ಇರೋ ತರ ಅರ್ಥ ಮಾಡ್ಕೋಬೇಕು. ಅಭಿಮಾನಿಗಳು ಕೂಡ ಅಷ್ಟೇ, ಯಾರೇ ತಪ್ಪು ಮಾಡಿದ್ರು ತಪ್ಪೇ ಅದು. ಅವ್ರು ಮಾಡಿರೋ ಒಳ್ಳೆ ಕಾರ್ಯದ ಬಗ್ಗೆ ಯಾರು ಮಾತಾಡಲ್ಲ. ಅದು ಸಂತೋಷ ಪಡೋಣ, ಮೆಚ್ಚುಗೆ ಇದೆ. ಅವರು ದರ್ಶನ್ ಅವ್ರು ಮಾಡಿರೋ ಒಳ್ಳೆ ಕಾರ್ಯದ ಬಗ್ಗೆ ನಾವು ಸಂತೋಷ ಪಡೋಣ. ಈಗ ಮಾಡಿರೋದು ತಪ್ಪಲ್ವಾ? ತಪ್ಪು ಬಗ್ಗೆ ಚರ್ಚೆ ಮಾಡಿ. ನಾನ್ ಮಾಡಿದ್ರು ತಪ್ಪೇ, ನೀವು ಮಾಡಿದ್ರು ತಪ್ಪೇ, ಹಂಗಂತ ಕಾನೂನು ಕೈ ತಗೋಬಾರ್ದು. ಅಭಿಮಾನ ಇಟ್ಕೊಂಡು ಏನೇನೋ ಮಾತಾಡೋದು, ಯಾರ್ಯಾರಿಗೆ ಬೆದರಿಸೋದು. ಹೌದು, ಒಂದೇ ಒಂದ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದ್ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರೆ ಅವರೇ ಶಿಕ್ಷೆ ಕೊಡ್ತಿರೋರು ಅವ್ರಿಗೆ ಅಲ್ವಾ? ಈಗ ಒಂದ್ ಸಂಸಾರ ಜೀವನ ಹಾಳಾಯ್ತಲ್ವಾ? ಈಗ ಹುಡ್ಗಿನ ಯಾರು ನೋಡ್ತಾರೆ? ತಾಯಿ ತಂದೆನ ಯಾರು ನೋಡ್ತಾರೆ ಅಲ್ವಾ? ಹೆಣ್ಮಕ್ಳು ಈಗ ಅವ್ನ್ ಮಾಡಿರೋದು ತಪ್ಪೆ, ರೇಣುಕಾ ಸ್ವಾಮಿ ಮಾಡಿರೋದು ತಪ್ಪೆ, ಸರಿ ಅಂತ ಯಾರು ಹೊಗಳ್ತಾ ಇಲ್ಲ. ಆದ್ರೆ ಕಾನೂನ್ ಯಾಕೆ ಕೈಗೆ ತಗೊಂಡ್ರಿ? ದುಡ್ಡಿದೆ ಅಂತ ಯಾಕೆ ಇಂತ ಕೆಲಸ ಮಾಡಿದ್ರಿ? ಇವತ್ತು ಕೋಟಿ ಕೋಟಿ ಅಂತೇಳಿ ನೀವು ದುಡ್ಡು ವಿಷಯ ಮಾತಾಡ್ತೀರಾ, ಅದೇ ಬಡವ ಬಗ್ರಿಗೆ ನೀವು ದಾನ ಧರ್ಮ ಮಾಡಿ ಸಂತೋಷ ಪಡ್ತಾ ಇದ್ರು. ಸುಧಾರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೋದಾಗಿತ್ತು ಅಂತಾನೆ ಹೇಳ್ತಾ ಇದ್ದೀನಿ. ಹೌದು, ಈ ಅಂಧ ಅಭಿಮಾನ ಯಾಕೆ ಬೇಕು ನಿಮ್ಗೆ ಅಲ್ವಾ? ಇದೊಂದೇ ಹೇಳೋದು ಮೇಡಮ್. ಇನ್ಸ್ಪೆಕ್ಟರ್ ಬಗ್ಗೆ ತುಂಬಾ ಖುಷಿ ಇದೆ, ಅಷ್ಟು ಸುಲಭ ಅಲ್ಲ. ಅವ್ರು ಒಳ್ಳೆ ಕಾರ್ಯ ಮಾಡಿದ್ದಾರೆ, ಇದು ಹೀಗೆ ಮುಂದುವರಿಲಿ ಮೇಡಮ್. ಎಸ್ ಸರ್, ನಿಜ. ಥ್ಯಾಂಕ್ ಯು ಮಮತಾ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಕೊಪ್ಪಳದಿಂದ ಬೆಟ್ಟಪ್ಪ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಬೆಟ್ಟಪ್ಪ ಅವರೇ, ಏನ್ ಹೇಳೋದಕ್ಕೆ ಬಯಸ್ತೀರಿ? ಮೇಡಮ್ ಅವರೇ, ಆ ಪೊಲೀಸ್ ಇಲಾಖೆಗೆ ಅಂತ ಏನ್ರ ಜನರ ಮಧ್ಯೆ ಏನು ನಮ್ಮ ಕನ್ನಡ ನ್ಯೂಸ್ ಚಾನೆಲ್ ಅವ್ರ ಕೆಲಸ ಮಾಡ್ತಾರಲ್ಲ, ಇದಕ್ಕೆ ತುಂಬ ಹೃದಯ ಧನ್ಯವಾದ. ಜೊತೆಗೆ ಪೊಲೀಸರು ಏನಿದಾರಲ್ರಿ, ಯಾವುದೇ ಪಕ್ಷ ಮತ್ತು ಜಾತಿಗೆ ಒಳಪಟ್ಟು ವ್ಯಾಪ್ತಿಗೆ ಯಾವುದೇ ಒಂದು ಒತ್ತಡಕ್ಕೆ ಮಣಿದೆ ಏನು ಟೋಟಲ್ ಆಗಿ ಇವತ್ತು ಪೊಲೀಸ್ ಇಲಾಖೆ ಕರ್ತವ್ಯ ನಿರ್ವಹಿಸತ್ತಲ್ರಿ, ಇದನ್ನ ಕೋಟಿ ಕೋಟಿ ಧನ್ಯವಾದ ಹೇಳ್ತೇನೆ ಮೇಡಮ್ ಅವರೇ ಪೊಲೀಸ್ ಇಲಾಖೆಗೆ. ನಿಜವಾಗ್ಲು ಇಷ್ಟು ಸಂತೋಷ. ಯಾಕಂದ್ರ ದರ್ಶನ್ ಅವರು ಏನ್ ಮಾಡಿದಾರೆ ಬಿಟ್ರ ಒಳ್ಳೆ ಕೆಲಸ ಕಾರ್ಯಗಳು ಒಂದ್ ಸೈಡ್ ಇದ್ರೆ, ಒಂದ್ ಸೈಡ್ ಏನೈತಲ್ರಿ, ಜೀವ ತಗ ಹಕ್ಕಿ ಏನೈತ್ರಿ ಇವ್ರಿಗೆ. ಏನ್ ಕೊಟ್ರು ಕೊಡಕ್ ಸಾಧ್ಯ ರೀ? ಒಂದು ಜೀವ ತೆಗೆದ ಮೇಲೆ ಏನ್ ಕೊಡಕ್ ಸಾಧ್ಯ ರೀ? ನಾವ್ ಏನ್ ಕೊಡಕ್ ಸಾಧ್ಯ? ಅವ್ನು ತಪ್ಪು ಮಾಡ್ಯಾನ್ರಿ, ಯಾರೋ ಸ್ವಾಮಿ ಅವ್ರು ತಪ್ಪು ಮಾಡ್ಯಾರ. ತಪ್ಪನ್ನ ರೇಣುಕಾ ಸ್ವಾಮಿ ರೀ, ಅದ್ ತಪ್ಪು ಮಾಡಿದಕ್ಕೆ ಸರಿಯಾದ ರೀತಿ ಇಲಾಖೆ ಇದೆ ಅಲ್ರಿ, ಪೊಲೀಸ್ ಇಲಾಖೆ ಇದೆ. ಅವ್ರು ಅಲ್ಲಿ ಹೋಗಿ ಏನ್ ಅದ್ರ ಬಗ್ಗೆ ಕಂಪ್ಲೇಂಟ್ ಇಶ್ಯೂ ಮಾಡ್ಬೋದಾಗಿತ್ತು. ಯಾರು ಇವ್ರು ಮೇಡಮ್ ಅವ್ರು ಕೇಳಿದ್ರಿ? ಯಾರು ಇವ್ರು? ಪವಿತ್ರ ಪಾಟೀಲ್ ರೀ? ಯಾರು ಇವ್ರು? ಪವಿತ್ರ ಗೌಡ. ಪವಿತ್ರ ಗೌಡ ಅವರು ಅಲ್ಲಿ ತನಗೆ ಅನ್ಯಾಯ ಆದದ್ದು ಕೇಳ್ಬೇಕಾಗಿತ್ತು. ನಾವು ಆಯಮ್ಮಗೆ ಮಾಡಿದ್ದು ಸರಿ ಅಂತ ಹೇಳ್ತಾ ಇಲ್ರಿ, ಇವನೇನು ಸ್ವಾಮಿ ಮಾಡಿರೋದು ಅದ್ರದೇ ಆದ ಕಾನೂನು ಇದೆ ಅಲ್ರಿ, ಅಲ್ಲಿ ನ್ಯಾಯ ಕೇಳ್ಬೇಕಾಗಿತ್ತು. ಈ ಕೆಲ್ಸಕ್ಕೆ ಯಾಕೆ ಕೈ ಹಾಕಿದ್ರಿ ಇವ್ರು? ಒಬ್ಬನಿಗೆ ಜೀವ ತೆಗಿಬೇಕಾದ್ರೆ ಈಗ ಆಲ್ರೆಡಿ ಆಯಮ್ಮಳು ಅವ್ನ ಹೇಳ್ತಿ, ಸ್ವಾಮಿ ಹೇಳ್ತಿ ಪ್ರೆಗ್ನೆಂಟ್ ಇದ್ದಾಳಂತಿ. ಪಾಪ ಮುಂದೆ ಆ ಕುಟುಂಬದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗ್ಬೋದ್ರಿ? ಇದಕ್ಕೆ ಏನ್ ಉತ್ತರ ಕೊಡ್ತಾರ್ರಿ ಇವ್ರು? ಯಾರು ಪುಣ್ಯಾತ್ಮರು? ಯಾರು ಇವ್ರು? ದರ್ಶನ್ ಅವರು ತನ್ನೊಂದು ಏನ್ರಿ ಅವ್ರು ಕೆಟ್ಟದ್ ಮಾಡ್ಯಾರ, ಕೆಟ್ಟದ್ ಮಾಡಿದ್ರೆ ಇವ್ನು ಕೆಟ್ಟದ್ ಮಾಡಕ್ ಇವನ್ ಯಾರ್ರಿ? ಕಾನೂನು ಪ್ರಕಾರ ವ್ಯಾಪ್ತಿ ಕಾನೂನು ಎದರಲ್ರಿ ಪೊಲೀಸರು. ಇಡೀ ದೇಶದಲ್ಲಿ ಮಾದರಿ ಪೊಲೀಸ್ ಇಲಾಖೆ ಅಂದ್ರೆ ನಮ್ ಕರ್ನಾಟಕ ಪೊಲೀಸ್. ಮತ್ತೆ ಅಂತದ್ರಲ್ಲಿ ಇವ್ರು ಈ ಮಟ್ಟಕ್ಕೆ ಯಾಕೆ ಹೇಳಿದ್ರಿ ಇವ್ರು? ಪೊಲೀಸರ ಮೇಲೆ ನಂಬಿಕೆ ಇಟ್ಟು ಒಂದು ಸಲ ಕೇಸನ್ನ ಕೊಟ್ಟಿದ್ರೆ ಇಂತಹ ಯಾವುದೇ ಘಟನೆಗಳು ಆಗ್ತಿರ್ಲಿಲ್ಲ, ಪ್ರಾಬ್ಲಮ್ ಕೂಡ ಸಾಲ್ವ್ ಆಗ್ತಿತ್ತು. ತಾನು ಕೂಡ ಮಾದರಿ ಅಂದ್ರೆ ತಾನು ಒಳ್ಳೆ ಸಲಹೆ ಕೊಟ್ಟು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ನೀಡಬಹುದಾಗಿತ್ತಲ್ರಿ ಇವ್ರು ಯಾರೋ ದರ್ಶನ್. ಪೊಲೀಸರ ಈ ಕಾರ್ಯ ಕೂಡ ಅತ್ಯಂತ ಶ್ಲಾಘನೀಯ. ಇಂತಹ ಸಂದರ್ಭದಲ್ಲಿ ಯಾರ ಪ್ರಭಾವಕ್ಕೂ ಮಣಿಯದೆ ಅವರು ತಮ್ಮ ಕೆಲಸವನ್ನ ಮಾಡಿದ್ದಾರೆ. ನಾವೆಲ್ಲರೂ ಸಲಾಂ ಹೇಳೋಣ. ಥ್ಯಾಂಕ್ ಯು ಸೋ ಮಚ್ ಬೆಟ್ಟಪ್ಪ ಅವರ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ 2ನೇ ಆರೋಪಿ. ಈ ಒಂದು ಪ್ರಕರಣದಲ್ಲಿ ತಾನು ಪ್ರಭಾವ ಬೀರಬಹುದು, ಒತ್ತಡವನ್ನ ಹೇರಿಸಿದ್ರೆ ನನಗೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಸಿಕ್ಕಾಕೊಳ್ಳುವ ಪ್ರಮೇಯನೇ ಬರೋದಿಲ್ಲ ಅಂತ ದರ್ಶನ್ ಆರಾಮಾಗಿದ್ರು. ಮೈಸೂರಿನಲ್ಲಿ ಕರ್ಕೊಂಡು ಬರೋ ಸಂದರ್ಭದಲ್ಲಿ ಜಿಮ್ಗೆ ಹೋಗಿ ಆ ನಂತರ ಅಲ್ಲಿ ಜ್ಯೂಸ್ ಶಾಪ್ಗೆ ಹೋಗಿ ಜ್ಯೂಸನ್ನು ಕುಡಿದು ಬರುವಂತಹ ಸಂದರ್ಭದಲ್ಲಿ ಖಾಕಿ ಅವರನ್ನ ಹೋಗಿ ಮಾತನಾಡಿಸಿ ಕರೆತಂದಿದೆಯಲ್ಲ, ಆ ಒಂದು ದೃಶ್ಯಗಳನ್ನ ನೆನೆಸಿದ್ರೇನೆ ಮೈ ರೋಮಾಂಚನಗೊಳ್ಳುತ್ತೆ. ಯಾವುದಕ್ಕೂ ಬಗ್ಲಿಲ್ಲ ಪೊಲೀಸರು, ನೇರವಾಗಿ ಅವರನ್ನ ಜೀಪಲ್ಲಿ ಕರ್ಕೊಂಡ್ಬಂದು ಬೆಂಗಳೂರಿಗೆ ಕರೆತಂದಂತಹ ಆ ಒಂದು ಘಟನಾವಳಿಗಳೇ ಬಹಳ ಇಂಟ್ರೆಸ್ಟಿಂಗ್. ಹಾಗಾದ್ರೆ ಪೊಲೀಸರ ಈ ಕಾರ್ಯಕ್ಕೆ ನಾವೆಲ್ಲರೂ ಶ್ಲಾಘನೆಯನ್ನ ವ್ಯಕ್ತಪಡಿಸಬೇಕು. ಕಾರಣ ಇಷ್ಟೇ, ಇಂತಹ ಪ್ರಕರಣದಲ್ಲಿ ಪ್ರಭಾವಿ ಇದ್ರೂ ಕೂಡ, ಸೆಲೆಬ್ರಿಟಿ ಆದ್ರೂ ಕೂಡ ಇದರಲ್ಲಿ ಖಚಿತ ಮಾಹಿತಿಯನ್ನು ಪಡೆದ ಪೊಲೀಸರು ಕರ್ಕೊಂಡು ಬರ್ತಾರೆ. ಈಗ ಪ್ರಕರಣದಲ್ಲಿ 2ನೇ ಆರೋಪಿ ದರ್ಶನ್. ಇದರ ಬಗ್ಗೆ ಮಾತನಾಡಬಹುದು. ನೀವು ಕೂಡ ಪೊಲೀಸರ ಈ ಕಾರ್ಯಕ್ಕೆ ಶ್ಲಾಘನೆಯನ್ನ ವ್ಯಕ್ತಪಡಿಸಬಹುದು. ನಮ್ಮ ಜೊತೆ ಈಗ ಬೆಂಗಳೂರಿನಿಂದ ಹೇಮಾವತಿ ಅನ್ನುವರು ಕರೆ ಮಾಡಿದ್ದಾರೆ. ನಮಸ್ತೆ ಹೇಮಾವತಿ ಅವರೇ. ನಮಸ್ತೆ ಮೇಡಮ್. ಏನ್ ಹೇಳೋದಕ್ಕೆ ಬಯಸ್ತೀರಿ? ಮೇಡಮ್, ನಾವು ಪೊಲೀಸರು ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ಮೇಡಮ್. ನಮ್ಮ ಮನೇಲೂ ನಮ್ಮ ತಮ್ಮನು ದರ್ಶನ್ ಅವ್ರ
ಇಬ್ರು ಪ್ರಾಣಾಗಿದ್ದಾರೆ. ಇವಾಗ ತುಂಬಾ ಬೇಜಾರು ಮಾಡ್ಕೊತಾ ಇದ್ದಾನೆ. ಈ ತರ ಮಾಡ್ಬಾರ್ದು. ಅವ್ನಿಗೆ ಸಾಯಿಸ್ಬೇಕಾದ್ರೆ ಯಾವ ರೀತಿ ಸಾಯಿಸಿದ್ದಾರೆ ಅಂತ ನಮ್ಗೆ ನಂಬಕ್ಕೆ ಆಯ್ತಾ ಇಲ್ಲ. ನಿನ್ಸ್ಕೊಂಡ್ರೆ ಪಾಪ ಅವ್ರ ಸಂಸಾರಕ್ಕೆಲ್ಲ ಒಂದ್ ಏನಾದ್ರು ಮಾಡಿಸ್ಬೇಕು ಮೇಡಮ್, ಇವ್ರ ಕೈಯಿಂದಾನೆ ಮಾಡಿಸ್ಬೇಕು. ಅದೇ ನಮ್ ಪೊಲೀಸ್ ಸ್ಟೇಷನ್, ಕಾಮಾಕ್ಷಿ ಪೊಲೀಸ್ ಸ್ಟೇಷನ್ ತುಂಬಾ ಆಕ್ಟ್ ಆಫ್ ಮೇಡಮ್ ಅವ್ರಿಗೆ. ಹೌದು. ಆ ಪವಿತ್ರ ಗೌಡಗೂ ಅವ್ಳನ್ನೂ ಬಿಡಬಾರ್ದು ಮೇಡಮ್. ಒಂದ್ ಹೆಣ್ಣಿಂದ ಈ ತರ ಆಯ್ತಿದೆ ಮೇಡಮ್. ಒಂದ್ ಹೆಣ್ಣು ಇನ್ನೊಬ್ರು ಸಂಸಾರಕ್ಕೆ ಈ ತರ ಮಾಡ್ಬಾರ್ದು ಮೇಡಮ್. ಇನ್ನೊಬ್ರು ಸಂಸಾರದಲ್ಲಿ ಮದ್ವೆ ಆದ್ಮೇಲೆ ಏನಕ್ಕೆ ಹೋಗ್ಬೇಕು ಮೇಡಮ್ ಅವಳು? ಇನ್ನೊಬ್ರು ಸಂಸಾರದಲ್ಲಿ ಜೀವನ ಅವಳನ್ನ ಫಸ್ಟ್ ಇದ್ ಮಾಡಿ ಮೇಡಮ್ ಅವಳನ್ನ. ಪಾಪ ಹುಡ್ಗ ಸಾಯ್ಬೇಕಾದ್ರೆ ಎಷ್ಟು ನರಳಿ ಸತ್ತಿದ್ದಾನೆ. ಹೆಣ್ಣಿಗೆ ಒಂದು ಮದ್ವೆ ಆದ್ಮೇಲೆ ಒಂದ್ ಹೆಂಗ್ಸು ಇನ್ನೊಬ್ರು ಸಂಸಾರದಲ್ಲಿ ಏನಕ್ಕೆ ಇನ್ಸ್ಪೈರ್ ಆಗ್ಬೇಕು ಮೇಡಮ್? ಅವ್ರ ಸಂಸಾರ ಅವ್ರನ್ಮೇಲೆ ಇರ್ಬೇಕು. ಬೇಕಾದ ಜೀವನ ಇದೆ ಬೆಂಗಳೂರಲ್ಲಿ, ಜೀವನ ಮಾಡ್ಕೊಂಡು ಇರೋದು. ಈ ತರ ಇನ್ನೊಬ್ರು ಸೆಲೆಬ್ರಿಟಿಗಳ ಜೀವನಗಳು ಹಾಳು ಮಾಡಕ್ ಹೋಗ್ಬಾರ್ದು ಮೇಡಮ್. ಅವ್ನು ದರ್ಶನ್ ಸರ್ಗೆ ಎಷ್ಟು ಒಳ್ಳೆ ಹೆಸರು ಇತ್ತು. ನೀವು ಅವರ ಅಭಿಮಾನಿ ಆಗಿದ್ರಾ? ಪಿಕ್ಚರ್ ನಾವು ಅವ್ರ ಅಭಿಮಾನಿ ಅಲ್ಲ ಮೇಡಮ್. ನಾವು ವಿಷ್ಣುವರ್ಧನ್ ಅಭಿಮಾನಿ ಮೇಡಮ್. ನಾವು ಪುನೀತ್ ರಾಜ್ಕುಮಾರ್ ನಾವು ವಿಷ್ಣುವರ್ಧನ್ ಅಭಿಮಾನಿ ಮೇಡಮ್. ನಾವು ನಮ್ ತಮ್ಮ ಮನೇಲಿ ತುಂಬಾ ಪ್ರಾಣ ಬಿಡವ್ ನಮ್ ತಮ್ಮ. ತುಂಬಾ ಇದ್ ಮಾಡ್ತಿದ್ದ ಅವನು. ಅದೇ ಇವಾಗ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾನೆ ಈ ತರ ಮಾಡಿದ್ರಲ್ಲ ಅಂತ ಅಂದ್ಬಿಟ್ಟು. ಅದೇ ಅವ್ರ ಸಂಸಾರಕ್ಕೆ ಒಂದ್ ಏನಾದ್ರು ಮಾಡ್ಸಿ ಮೇಡಮ್. ನೀವೆಲ್ಲ ಸೇರ ಸಂಸಾರಕ್ಕೆ ಏನಾದ್ರು ಮಾಡ್ಬೇಕು ಮೇಡಮ್. ಪಾಪ ಆ ಮಗು 5 ತಿಂಗಳು ಗರ್ಭಿಣಿ ನೋಡಿದ್ರೆ ತುಂಬಾ ಹೊಟ್ಟೆ ಉರಿತದೆ ಮೇಡಮ್. ಈ ತರ ಮಾಡ್ಬಿಟ್ಟು ಕರ್ಕೊಂಡ್ ಬಂದು ಈ ತರ ಮಾಡಿದಾರೆ ಅಂತ ನಂಬಕ್ಕೆ ಆಯ್ತಾ ಇಲ್ಲ ಮೇಡಮ್ ಅವ್ರನ್ನ. ಯಾಕಂದ್ರೆ ಒಂದು ಅವ್ರ ಬಗ್ಗೆ ಇರುವಂತಹ ರೆಸ್ಪೆಕ್ಟ್ ಇರುತ್ತೆ, ಗೊತ್ತಿರುತ್ತೆ ನಿಮ್ಗೆ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಇಂತಹ ಘಟನೆಗಳು ಕೂಡ ಆಗಿತ್ತು. ಆದ್ರೆ ಕ್ಷಮಿಸಿದ್ರು ಅವರ ಅಭಿಮಾನಿಗಳು ಎಲ್ಲರೂ ಕೂಡ. ಆಯ್ತಪ್ಪ, ಇದು ಈ ರೀತಿಯಾಗಿ ಆಗಿದೆ, ದರ್ಪ ಇದೆ, ಅದು ಇದು ಅಂತ ಹೇಳಿದ್ರೆ. ಬಟ್ ಕೊಲ್ಲುವಷ್ಟರ ಮಟ್ಟಿಗೆ ಈ ರೀತಿಯಾಗಿ ದರ್ಪ ತೋರಿಸ್ತಾರೆ ಅಂತ ಹೇಳಿದ್ರೆ, ಬಟ್ ಪೊಲೀಸರು ಈ ಸಲ ಸರಿಯಾಗಿ ಮಾಡಿದ್ದಾರೆ. ಯಾರಿಗೂ ಕೇರ್ ಮಾಡಿಲ್ಲ. ಸೆಲೆಬ್ರಿಟಿ ಆದ್ರೆ ನಿಂಗೆ ಅಂತ ಹೇಳಿ ತಮ್ಮ ಕೈಯಲ್ಲಿರುವಂತಹ ಪವರ್ ಅನ್ನ ತೋರಿಸಿದ್ದಾರೆ ಅಂತ ಅನ್ಸೋದಿಲ್ವಾ? ಇಲ್ಲ ಮೇಡಮ್, ಪೊಲೀಸ್ ಅವರು ತುಂಬಾ ಇದ್ ಮಾಡಿದ್ದಾರೆ. ತುಂಬಾ ಥ್ಯಾಂಕ್ಸ್ ಮೇಡಮ್. ಅವ್ರಿಗೆ ತುಂಬಾ ನೆನ್ಸ್ಕೋಬೇಕು ಮೇಡಮ್. ಬಡವ್ರಿಗೆ ಈ ತರ ಹೆಲ್ಪ್ ಮಾಡಿ, ಬೇರೆಯವ್ರು ಆಗಿದ್ರೆ ಎಷ್ಟು ದುಡ್ಡು ತಿಂದು ಎಷ್ಟು ಮಾಡಿರೋರು. ಒಳಗೆ ಎಲ್ಲ ಕೇಸ್ ಮುಚ್ಚಾಕ್ಬಿಟ್ಟಿರೋರು ಮೇಡಮ್. ಆ ಗಿರೀಶ್ ಸರ್, ನಾಯಕ್ ಸರ್ ಮಾತ್ರ ಯಾಕೆ ಹೇಳಬೇಕು ಮೇಡಮ್. ಅವ್ರು ತುಂಬಾ ಹೇಳ್ಬೇಕು. ನಾವು ನೋಡಿಲ್ಲ, ನಾವ್ ಇಲ್ಲಿದ್ದೀವಿ, ನಾವು ಬಗ್ಗೆ ಅವ್ರನ್ನ ಪೊಲೀಸ್ ರಿಯಲ್ ಹೀರೋಗಳಿಗೆ ನಾವೆಲ್ಲರೂ ಸಲಾಂ ಹೇಳಬೇಕು ಈ ಸಂದರ್ಭದಲ್ಲಿ ಅಂತ ಹೇಳಿ ಅದಕ್ಕೆ ನಾವು ಅವಕಾಶ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಹೇಮಾವತಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಮೈಸೂರಿನಿಂದ ಚಿಕ್ಕಶೆಟ್ಟಿ ಅವರು ಕರೆ ಮಾಡಿದ್ದಾರೆ. ಚಿಕ್ಕಶೆಟ್ಟಿ ಅವರೇ ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ಹೇಳಿ ಚಿಕ್ಕಶೆಟ್ಟಿ ಅವರೇ, ನಮ್ಮ ಪೊಲೀಸರ ಈ ಒಂದು ಅದ್ಭುತವಾದ ಕಾರ್ಯಕ್ಕೆ ಏನ್ ಹೇಳಕ್ ಬಯಸ್ತೀರಿ? ಪೊಲೀಸ್ನವ್ರಿಗೆ, ನಮ್ಮ ಕರ್ನಾಟಕ ಪೊಲೀಸ್ನವ್ರಿಗೆ ಒಂದ್ಸರಿ ತಪ್ಪು ಮಾಡ್ಬೇಕು ಮೇಡಮ್ ಅವ್ರೆ. ಹಿಂದಿನಿಂದಲೂ ಕರ್ನಾಟಕ ಪೊಲೀಸ್ ಅಂದ್ರೆ ಒಳ್ಳೆ ಹೆಸರಿದೆ. ಅದೇ ರೀತಿ ಇವತ್ತು ಟಿವಿ ಸ್ಕ್ರೀನ್ ನಲ್ಲಿ ಬರ್ತಾ ಇರೋದ್ರಿಂದ ಬಡವರಿಗೆ ನ್ಯಾಯ ಸಿಗ್ತದೆ ಅನ್ನೋ ಒಂದು ನಂಬಿಕೆ ಇದೆ ಮೇಡಮ್ ಅವರೇ, ಭರವಸೆ ಇದೆ. ಆದ್ರೆ ಇಂತ ಒಂದು ಹಣವಂತರಿಗೆ ಎಷ್ಟೇ ಹಣ ಇದ್ರೂ ಪಾಠ ಕಲಿಸುವಂತ ಹೆಸರು ಕರ್ನಾಟಕ ಪೊಲೀಸ್ ಸಿಗ್ಲಿ, ಮತ್ತೆ ಪಾಪ ಹುಡುಗಿಗೆ ನ್ಯಾಯ ಸಿಗ್ಲಿ. ಅದೇ ಒಂದು ಹುಡುಗಿಯಿಂದ 2 ಮನೆ ಹಾಳಾಯ್ತಾ ಇದೆ ಈಗ. ಒಬ್ಬ ಸೆಲೆಬ್ರಿಟಿ ಮನೆ ಮತ್ತೆ ಪಾಪ ಒಂದು ಹುಡುಗಿ ಬಡವ ಮನೆ, 2 ಹಾಳಾಗ್ತಾ ಇದೆ. ಈ ದರ್ಶನ್ ಮಾಡಿರೋದು ಒಂದು ಹುಡುಗಿಯಿಂದ ಈ ತರ ಮಾಡಿರೋ ತಪ್ಪಲ್ಲ ಮೇಡಮ್. ಎಸ್, ಸರಿಯಾದಂತಹ ನ್ಯಾಯ ಸಿಗಬೇಕು ಅನ್ನೋದು ಎಲ್ಲರ ಆಶಯ. ಜೊತೆಗೆ ಪೊಲೀಸರು ಇನ್ನಷ್ಟು ಈ ರೀತಿಯಾದಂತಹ ಒಂದು ಪ್ರಕರಣಗಳಲ್ಲಿ ಯಾವುದಕ್ಕೂ ಪ್ರಭಾವಕ್ಕೆ ಒಳಗಾಗದೆ ಕೆಲಸವನ್ನ ಮಾಡುವಂತಹ ಒಂದು ನಂಬಿಕೆ ರಾಜ್ಯದ ಜನರಿಗೂ ಕೂಡ ಇದೆ. ಆ ಒಂದು ನಂಬಿಕೆಯನ್ನು ಉಳಿಸಿಕೊಳ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಮಾಡಿರುವಂತದ್ದು. ಥ್ಯಾಂಕ್ ಯು ಚಿಕ್ಕಶೆಟ್ಟಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಬೆಂಗಳೂರಿನಿಂದ ಶಿವರಾಜ್ ಅವರು ಕರೆ ಮಾಡಿದ್ದಾರೆ. ಶಿವರಾಜ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಹೇಳಿ ಶಿವರಾಜ್ ಅವರೇ, ಏನ್ ಹೇಳೋದಕ್ಕೆ ಬಯಸ್ತೀರಿ? ಇಬ್ರು ಪೊಲೀಸ್ನವ್ರಿಗೆ 100 ಸಲ್ಯೂಟ್ ಹೊಡಿಬೇಕಾಗುತ್ತೆ. ನಮ್ಮ ಇಡೀ ಟೀಮ್ಗೆ ಹೇಳೋಣ ಅಲ್ವಾ ನಾವು, ಅವರ ಇಡೀ ತಂಡದವರಿಗೆ ಹೇಳ್ಬೇಕಾಗುತ್ತೆ. ಇನ್ನೊಂದು, ಇದೇ ತರ ಕೇಸ್ಗಳು ಎಷ್ಟೋ ಮುಚ್ಚೋಗ್ತವೆ. ಈ ತರದ್ದು ಇದೇ ತರ ತನಿಖೆ ಆಗ್ಬೇಕು. ನಾನು ದರ್ಶನ ಅಭಿಮಾನಿ ಇಲ್ಲ ಅಂತ ಹೇಳಿಲ್ಲ ನಾನು. ನೀವ್ ಅಭಿಮಾನಿಯಾ? ಅಭಿಮಾನಿ ಆಗಿದ್ರೆ ನಾವು ಅವರಲ್ಲೇ ಬಿಟ್ಬಿಟ್ಟ ಅವ್ರನ್ನ. ಇದು ಈ ಪೊಲೀಸ್ ಆಫೀಸರ್ಗಳು 101 ಸಲ್ಯೂಟ್ ಹೊಡಿಬೇಕು ನಾವು. ಆಮೇಲೆ ಇದಕ್ಕೆ ಯಾರು ರಾಜಕಾರಣಿಗಳು ಒತ್ತು ಕೊಡ್ತಾರೋ ಅವ್ರನ್ನ ಮುಖಂಡು ನೀವು ಎಳಿಬೇಕು ಮುಂದಕ್ಕೆ. ನೀವು ಬರೀ ಮಖ ತೋರಿಸೋದಿಲ್ಲ, ಏನಿಲ್ಲ. ರಾಜಕಾರಣಿಗಳು ಪ್ರಚಾರ ಆಗ್ತಾರೆ ಅಂತ ಹೇಳ್ತಾರೆ. ನೀವು ಅವ್ರು ಯಾರು ಆಗ್ತಾರೆ ಅಂತ ನೀವು ಹೇಳ್ಬೇಕು. ನೀವು ನಿಜ ಹೇಳ್ಬೇಕಲ್ವಾ? ಖಂಡಿತ ಹೇಳ್ತೀವಿ. ಫೋಟೋ ಹಾಕ್ಬೇಕು ನೀವು. ಪ್ರಭಾವಿಗಳು ಯಾರು, ಸಚಿವರು ಯಾರು ಇರ್ಲಿ, ಪ್ರಭಾವಿಗಳು ನೀವು ಮುಖ ತೋರಿಸ್ಬೇಕು ಜನಕ್ಕೆ ತೋರ್ಸಾರ ಅವನ್ನ ಟಿವಿ ಮೇಲೆ ನಂಬಿಕೆ ಬರುತ್ತೆ ನಮ್ಗೆ. ಅಲ್ಲ, ಅವಾಗ ನೀವು ನಿಮ್ಮ ಪ್ರಕಾರ ಅವಾಗ ಯಾರು ಸಚಿವರು ಅಥವಾ ಯಾರು ಶಾಸಕರು ಯಾರು ಇದಾರೆ ಅನ್ನೋದು, ಈ ರೀತಿಯಾಗಿ ಹೆಲ್ಪ್ ಮಾಡೋರು ಯಾರಿದ್ದಾರೆ ಅಂತ ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ದೀರಿ. ಈಗ ಒಬ್ಬ ಪಾಪ ಅವನ 5 ತಿಂಗಳು ಗರ್ಭಿಣಿ ಅವಳು. ಹೌದು.
ಏನ್ ಮಾಡ್ಬೇಕು ಹೇಳಿ ಜನ ಬಡಗೆ ಒಂದ್ ಮಾತು ಹೇಳ್ ಕಳ್ಸ್ಬೋದಾಯ್ತು. ಆಗಿದೆ ಆಗೋಯ್ತು ಬಿಟ್ಬಿಡು ಅಂತ ಹೇಳ್ ಕಳ್ಸ್ಬೋದಾಯ್ತು. ಅಲ್ಲ ಪೊಲೀಸರು ಇದ್ರಲ್ಲ, ನಮ್ ಪೊಲೀಸರ ಹತ್ರ ಹೋಗಿ ಹೇಳಿದ್ರೆ ಯಾವ್ದಕ್ಕೂ ಕೂಡ ಅವರು ಇಲ್ಲ ಅಂತ ಹೇಳದೆ ಈ ಕರ್ಸಿ ಮಾತನಾಡಿ ಬುದ್ಧಿವಾದ ಹೇಳಿ ಕಳಿಸ್ತಿದ್ರು, ಹಿಂಗ್ ಮಾಡ್ಬೇಡಪ್ಪ ಅಂತ ಹೇಳಿ. ದರ್ಶನ್ ಇದ್ದಾರೆ, ಪೊಲೀಸರು ಅದನ್ನ ಸುಮ್ನೆ ಬಿಡ್ತಾ ಇದ್ರಾ ಹೇಳಿ ಅಲ್ವಾ? ಓಕೆ, ಅವರ ಕಡೆ ಕಟ್ಟಾಗಿದೆ. ನಟರಾಜ್ ಅವರು ಕರೆ ಮಾಡಿದ್ದಾರೆ ಶಿವಮೊಗ್ಗದಿಂದ. ನಟರಾಜ್ ಅವರೇ ನಮಸ್ತೆ. ನಟರಾಜ್ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಓಕೆ, ಏನ್ ಹೇಳೋದಕ್ಕೆ ಬಯಸ್ತೀರಿ? ಆ 4 ಜನ ಅಧಿಕಾರಿಗಳಿಗೆ ನನ್ನ ಕಡೆಯಿಂದ ಬಿಗ್ ಸಲ್ಯೂಟ್ ಮೇಡಮ್. ಯಾಕಪ್ಪ ಅಂತಂದ್ರೆ ದರ್ಶನ್ ಮುಟ್ಟಕ್ಕೂ ಆಗಲ್ಲ. ಫಾರ್ ಎಕ್ಸಾಂಪಲ್ ಐ ಇನ್ಫ್ಲೂಯೆನ್ಸ್ ಮ್ಯಾನ್ ಮತ್ತೆ ಅಪಾರ ಅಭಿಮಾನಿಗಳ ಹೊಂದಿದಂತ ವ್ಯಕ್ತಿ ಅಂತವ್ನ ಹೇಳ್ಕೊಂಡ್ ಬಂದಿರೋದು ನಿಜಕ್ಕೂ ಶ್ಲಾಘನೀಯ. ಯಾಕೆಂತಂದ್ರೆ ಅವರು ಯಾವುದೇ ಆಮಿಷಗಳಿಗೆ ಬಗ್ಗಿಲ್ಲ. ಅವರು ಸಾಕಷ್ಟು ಆಮಿಷ ಒಡ್ಡಿದ್ದಾರೆ, ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ದರ್ಶನ್ ಕಡೆಯಿಂದ. ಆದ್ರೆ ಅದು ಯಾವುದನ್ನೂ ಲೆಕ್ಕಿಸದೆ ಕರ್ಕೊಂಡ್ ಬಂದಿರೋದು ಇದೆಯಲ್ಲ, ಅದು ನಿಜಕ್ಕೂ ಅವ್ರಿಗೆ ಒಂದು ಸಲ್ಯೂಟ್ ನನ್ನ ಕಡೆಯಿಂದ. ಮತ್ತೆ ವೈಯಕ್ತಿಕ ಇನ್ನೊಂದು ಏನಪ್ಪ ಹೇಳ್ತೀವಿ ಅಂತಂದ್ರೆ, ಗಿರೀಶ್ ನಾಯ್ಕ್ ಇದಾರಲ್ಲ ಇನ್ಸ್ಪೆಕ್ಟರ್, ಅವರು ಮೂಲತಃ ಕಡೂರು ತಾಲೂಕಿನ ಸೋಮನಹಳ್ಳಿ ಅವರು. ಅದೇ ಊರ್ನು ನಾನು. ಅವ್ರಿಗೂ ಒಂದು ನನ್ನ ಕಡೆಯಿಂದ ವೈಯಕ್ತಿಕವಾದ ಒಂದು ನಮಸ್ಕಾರ. ಹಾಗಾಗಿ ಮತ್ತೆ ಇನ್ನು ದರ್ಶನ್ ವಿಷಯಕ್ಕೆ ಬಂದ್ರೆ, ದರ್ಶನ್ ಹೇಳ್ತಿದ್ರು ಯಾವೊಂದು ಫಂಕ್ಷನ್ ಹೇಳ್ತಾರೆ ನನಗೆ 2 ಮುಖ ಇದೆ ಅಂತ ಹೇಳಿದ್ರು ಒಂದ್ಸಲಿ. ಖಂಡಿತ, ಒಂದು ಗೋಮುಖ, ಇನ್ನೊಂದು ವ್ಯಾಘ್ರ ಮುಖ. ಗೋಮುಖ ಅನ್ನೋದು ಬರೀ ಜನಗಳ ಮುಂದೆ ಅಷ್ಟೇನೆ. ವ್ಯಾಘ್ರ ಮುಖ ಏನನ್ನೋದನ್ನ ಇವಾಗ ತೋರ್ಸ್ಕೊಟ್ಟಿದ್ದಾರೆ ಅವರು. ಇದ್ರಿಂದಾನೇ ನಾವು ತಿಳ್ಕೊಬೇಕೇನಪ್ಪ ಅಂತಂದ್ರೆ, ಅದು ಬರೀ ನಟನೆ ಅಷ್ಟೇನೆ. ನಾವ್ ಯಾವತ್ತೂ ನಾವು ನಮ್ಮ ತಂದೆ ತಾಯಿಗಳನ್ನ ಹೀರೋ ಅನ್ಕೋಬೇಕಷ್ಟೇನೆ. ಒಬ್ಬ ಇಷ್ಟೆಲ್ಲ ಮಾಡಿದ್ರು, ಇಷ್ಟೆಲ್ಲ ಆದ್ರೂ, ಒಂದು ಪ್ರಾಣ ಹೋದ್ರು ಕೂಡ ಕೆಲವರು ಅವ್ರಿಗೆ ಸಪೋರ್ಟ್ ಮಾಡೋರು ಇದಾರಲ್ಲ, ಅಂಧ ಅಭಿಮಾನಿಗಳವರು. ಸಮಾಜದಲ್ಲಿ ಒಳ್ಳೇದಕ್ ಮಾಡಕ್ ಮಾತ್ರ ಅರ್ಹತೆ ಮೇಡಮ್ ಅವರೇ. ಈಗ ದರ್ಶನ್ 10 ಒಳ್ಳೆ ಕೆಲಸ ಮಾಡಿ 1 ತಪ್ಪು ಮಾಡಿದ್ರು ಅದು ತಪ್ಪೆ. ಹೌದು. ಸಮಾಜದಲ್ಲಿ ಒಳ್ಳೇದ್ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಇದೆ, ಆದ್ರೆ ಕೆಟ್ಟದ್ದು ಮಾಡ್ಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ. ಹೌದು, ನಿಜ. ಹಾಗಾಗಿ ಯಾವುದೇ ನಾನು ಪಬ್ಲಿಕ್ ಗೆ ಒಂದು ವಿನಂತಿ ಮಾಡ್ಕೊಳ್ತೀನಿ, ಈ ಸಮಯದಲ್ಲಿ ಅಂಧ ಅಭಿಮಾನವನ್ನ ತೋರ್ಸ್ಬಿಡಿ. ನೀವು ಯಾರುವೆ ನಿಮ್ಮ ಲೈಫ್ ಹಾಳಾದ್ರೆ ಯಾರು ಬರಲ್ಲ. ಒಬ್ಬ ಅಭಿಮಾನಿಯ ಪರಿಸ್ಥಿತಿ ಏನಾಗಿದೆ ಅನ್ನೋದು ಗೊತ್ತಿದೆಯಲ್ಲ, ಕಣ್ಣೆದುರೇ ಇದೆ. ನೋಡಿದೀವಿ ಮೇಡಮ್ ಅವರೇ. ಮತ್ತೆ ಅದು ಅಲ್ದಲೆ ಅಲ್ಲಿ ಏನ್ ಅರೆಸ್ಟ್ ಆಗಿದ್ದಾರೆ ಅವರು ಎಲ್ಲ ಬಡ ಮಕ್ಕಳು, ಎಲ್ಲ ಬಡವ್ರ ಮಕ್ಕಳು ಅವರು. ಇವತ್ತು ಅವರು ಅಪ್ಪ ಅಮ್ಮ ಎಲ್ಲ ಕಣ್ಣೀರ್ ಆಗ್ತಾ ಇದ್ದಾರೆ. ಅದೇ ಒಬ್ರು ಆರೋಪಿಯ ತಂದೆ ತೀರೋಗಿದ್ದಾರೆ. ಈ ಮಗುನ ಸಾವಿನ ಜೈಲಿಗೆ ಹೋದದ್ದು ಕೇಳಿ ನಿನ್ನೇನೋ ತೀರೋಗಿದ್ದಾರೆ. ಹೌದು. ಹಾಗಾಗಿ ನಾನು ಪಬ್ಲಿಕ್ ಒಂದು ವಿನಂತಿ ಏನ್ ಮಾಡ್ಕೊಳ್ತೀನಿ ಅಂತಂದ್ರೆ, ಫಾಲೋ ಮಾಡಿ ನೋಡ್ಬೇಕು, ಚಿತ್ರನ ಮನರಂಜನೆ ತಗೋಬೇಕು ಅಷ್ಟೇ ವಿನಃ ಅದರ ಹಿಂದೆ ಹೋಗ್ಬೇಡಿ. ಒಳ್ಳೆಯ ಗುಣಗಳಿದ್ರೆ ಅದನ್ನ ನೀವು ಸ್ವೀಕರಿಸಿ, ಆದ್ರೆ ಇಂತಹ ಕೆಟ್ಟ ಗುಣಗಳನ್ನ ಮತ್ತೆ ನೀವು ಅದನ್ನೇ ಮತ್ತೆ ಸಪೋರ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಇಂತಹವರನ್ನ ಯಾವುದೇ ಕಾರಣಕ್ಕೂ ನಾವು ಅವರಿಗೆ ಸಪೋರ್ಟ್ ಮಾಡಬಾರ್ದು ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಟರಾಜ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಖಾಕಿ ಖಡಕ್ ಡಿಚ್ಚಿ ಕೊಟ್ಟಿದೆ ಡಿ ಬಾಸ್ ಅಂಡ್ ಗ್ಯಾಂಗ್ಗೆ. ಡಿ ಬಾಸ್ ಅಂದ್ರೆ ಯಾರು ಕೂಡ ಅವರ ಬಗ್ಗೆ ಮಾತನಾಡುವ ಹಾಗೇನೆ ಇರಲಿಲ್ಲ. ಪ್ರಮುಖವಾಗಿ ಈಗ ಡಿ ಬಾಸ್ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಅವರ ಫ್ಯಾನ್ಸ್ ಯಾವ ರೀತಿಯಾಗಿ ರೊಚ್ಚಿಗೆದ್ದಿದ್ರು, ಯಾವ ರೀತಿಯಾಗಿ ಎಲ್ಲರ ಮೇಲೆ ಕಾಮೆಂಟ್ಸ್ ಮಾಡ್ತಾ ಇದ್ರು, ಯಾವ ರೀತಿಯಾಗಿ ಟ್ರೋಲ್ಗಳನ್ನ ಮಾಡ್ತಾ ಇದ್ರು ಗೊತ್ತಿದೆ. ಆದ್ರೆ ಇಂತಹ ಪ್ರಕರಣದಲ್ಲಿ, ಅದರಲ್ಲೂ ಪ್ರಮುಖವಾಗಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ ಪ್ರಕರಣದಲ್ಲಿ ಯಾರು ಕೂಡ ಈಗ ಅವರ ಪರವಾಗಿ ಮಾತಾಡ್ತಿಲ್ಲ, ಒಂದಷ್ಟು ಅಂಧ ಅಭಿಮಾನಿಗಳನ್ನ ಹೊರತುಪಡಿಸಿದ್ರೆ. ಆದ್ರೆ ಇಲ್ಲಿ ನಮ್ಮ ಖಾಕಿ ಪಡೆಗೆ ನಾವು ಸಲಾಂ ಹೇಳಲೇಬೇಕು, ಪೊಲೀಸರಿಗೆ ನಾವು ಶ್ಲಾಘನೆಯನ್ನ ವ್ಯಕ್ತಪಡಿಸಲೇಬೇಕು. ಯಾಕಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ದರ್ಶನ್ ಅವರ ಹೆಸರಿದೆ, ಅವರ ಪಾತ್ರ ಇದೆ. ಅದರ ಬಗ್ಗೆ ಖಚಿತತೆಯನ್ನ ಪಡ್ಕೊಂಡಂತಹ ನಮ್ಮ ಪೊಲೀಸರು ಯಾರ ಪ್ರಭಾವಕ್ಕೂ ಮಣಿಯದೆ, ಯಾರ ಒತ್ತಡಕ್ಕೂ ಬಗ್ಗದೆ ಜಗ್ಗದೆ, ಇಲ್ಲಿ ಹೀಗಾಗಿದೆ, ಒಂದು ಸಾವಾಗಿದೆ, ಇವರ ಪಾತ್ರ ಇದೆ ಅಂತ ತಿಳ್ಕೊಂಡಂತಹ ಪೊಲೀಸರು ಯಾರಿಗೂ ತಿಳಿಸದೆ, ಅದರಲ್ಲಿ ಯಾರಿಗೂ ಒಂದು ಸುಳಿವನ್ನು ಬಿಟ್ಟು ಕೊಡದೆ ನೇರವಾಗಿ ಅಲ್ಲಿ ಮೈಸೂರಿಗೆ ಹೋಗ್ತಾರೆ. ಮೈಸೂರಿಗೆ ಹೋಗಿ ಅಲ್ಲಿ ಕಾದು ಎಲ್ಲಿ ಬರ್ತಾ ಇದ್ದಾರೆ ಏನು ಅನ್ನೋದನ್ನ ತಿಳ್ಕೊಂಡಂತಹ ಪೊಲೀಸರು ನೇರವಾಗಿ ದರ್ಶನ್ನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬರುವ ಸಂದರ್ಭದಲ್ಲೂ ಕೂಡ ತನ್ನ ದರ್ಪವನ್ನ ದರ್ಶನ್ ತೋರಿಸಿಲ್ಲ ಅಂತ ಹೇಳಿಲ್ಲ. ನಾನ್ ಬರಲ್ಲ, ನಾನು ಇದರಲ್ಲಿ ಇಲ್ಲ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ.
ಹಿಂಗಿದೆ ಬರ್ಬೇಕು ಅಷ್ಟೇ. ಜೊತೆಗೆ ನಿಮ್ಗೆ ಗೊತ್ತಿರ್ಬೋದು, ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಕೂಡ ಹೇಳ್ತಿದ್ದಾರೆ, ACP ಚಂದನ್ ಒಂದೇ ಮಾತು ಹೇಳಿದ್ದು, ಕಾಲಿಗೆ ಗುಂಡು ಹಾಕ್ಬೇಕಾ ಬರ್ತೀಯಾ, ಬರ್ಬೇಕು, ನಿನ್ ಪಾತ್ರ ಇದೆ ಅನ್ನೋದನ್ನ ನೇರವಾಗಿ ತಮ್ಮ ಪೊಲೀಸ್ ಜೀಪ್ ನಲ್ಲಿ, ನಾನ್ ಕಾರಲ್ಲಿ ಬರ್ತೀನಿ, ಯಾವುದಕ್ಕೂ ಕೂಡ ಬಗ್ಲಿಲ್ಲ ಜಗ್ಲಿಲ್ಲ, ತಮ್ಮ ಪೊಲೀಸ್ ಜೀಪ್ ಅಲ್ಲೇ ಕರ್ಕೊಂಡು ಬರ್ತಾರೆ ಪೊಲೀಸರು. ಪೊಲೀಸರ ಎಲ್ಲಾ ಕಾರ್ಯಕ್ಕೆ ಶ್ಲಾಘನೆಯನ್ನ ಹೇಳಬೇಕು. ಸಲಾಂ ಪೊಲೀಸ್. ಸಂಧ್ಯಾ ಅನ್ನೋ ಅವರು ಕರೆ ಮಾಡಿದ್ದಾರೆ ನಮ್ ಜೊತೆ ಮಾತನಾಡೋದಕ್ಕೆ. ಸಂಧ್ಯಾ ಅವರು ಏನ್ ಹೇಳೋದಕ್ಕೆ ಬಯಸ್ತೀರಿ ಪೊಲೀಸರ ಈ ಕಾರ್ಯಕ್ಕೆ? ಹ್ಯಾಟ್ಸ್ ಆಫ್ ಹೇಳ್ತೀನಿ ಮ್ಯಾಮ್. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದ್ರೆ, ಬಟ್ ದರ್ಶನ್ ಅಭಿಮಾನಿ ನಾನು, ಕಾನೂನು ಏನು ಕೊಡುತ್ತೋ ಶಿಕ್ಷೆ ಅದನ್ನ ಅನುಭವಿಸ್ಲೇಬೇಕು. ಬಟ್ ಈ ತರ ಮಾಡಬಾರ್ದಾಗಿತ್ತು. ಅವ್ರ ಕೆಟ್ಟ ಪರಿಸ್ಥಿತಿ ಅನ್ಸುತ್ತೆ, ಆತರ ಆಗೋಗ್ಬಿಟ್ಟಿದೆ. ಇವ್ರು ಇಷ್ಟು ದುಡ್ಕೋಕು ಮುಂಚೆ ಅವರೇ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಪೊಲೀಸರು ಕಂಪ್ಲೇಂಟ್ ಕೊಡ್ಬೋದಿತ್ತು ಅಂತ ಅನ್ನಿಸ್ತಿದೆ. ನೋಡಿ, ನಮ್ಗೆ ನಿಮ್ಗೆ ಅರ್ಥ ಆಗುತ್ತೆ, ಅವರಿಗೆ ಅರ್ಥ ಆಗಿರುತ್ತೆ ಅಲ್ವಾ, ಗೊತ್ತಿದ್ರು ಈ ರೀತಿಯಾಗಿ ಮಾಡಿದಾರೆ ಅಂತ. ಮ್ಯಾಮ್ ಇದು ಏನು ಅಂತಂದ್ರೆ, ಅವ್ರು ಅಷ್ಟು ಕಷ್ಟಪಟ್ಟು ಮೇಲ್ ಬಂದಿದ್ದು ಎಲ್ಲ ಮಣ್ಪಾಲಾಗೋಯ್ತು ಅಂತ ಅನ್ಸುತ್ತೆ ಮ್ಯಾಮ್ ನನ್ಗೆ. ಈ ಕಡೆ ಅವರು ಒಂದು ಮಾತು ಕೇಳ್ಬಿಟ್ಟು ದುಡುಕ್ಬಿಟ್ಟಿದ್ದಾರೆ, ಆ ಕಡೆ ಮನೆ ಕಡೆನೂ ಯೋಚನೆ ಮಾಡ್ಬೇಕಿತ್ತು. ಈಗ ಏನ್ ಕಾನೂನು ಶಿಕ್ಷೆ ಕೊಡುತ್ತೋ ಅದರಿಂದ ಏನಾಗುತ್ತೋ, ಈಗ ಅವ್ರ ಮನ್ಸು ದರ್ಶನ್ ಮನ್ಸಲ್ಲೂ ಇದೆ ಅಂತ ಅನ್ಕೋತೀನಿ ನಾನು. ಯಾಕಾದ್ರೂ ದುಡುಕ್ಬಿಟ್ನು ಅಂತ ಅನ್ನಿಸ್ಬಹುದು. ನಾನು ಅವ್ರ ಅಭಿಮಾನಿನೇ, ನಾನು ಡೈರೆಕ್ಟ್ ಆಗು ನೋಡಿದೀನಿ. ದುಡುಕ್ ಬಿಟ್ಟಿದ್ದಾರೆ ಮೇಡಮ್. ನಾನು ಏನು ಮಾಡೋದಕ್ಕೆ, ನನ್ನನ್ನು ಯಾರು ಏನು ಮಾಡೋದಕ್ಕೆ ಆಗೋದಿಲ್ಲ, ಅಥವಾ ನಾನ್ ಮಾಡಿದ್ದೆ ಸರಿ, ಕೋಪದ ಕೈಗೆ ಬುದ್ಧಿ ಕೊಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ಅಂತ ಅನ್ಸುತ್ತೆ. ಯಾವತ್ತಿದ್ರು ಕೂಡ ನನ್ನನ್ನು ಮುಟ್ಟೋದಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಏನ್ ಮಾಡಿದ್ರು ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ. ಎಸ್, ಥ್ಯಾಂಕ್ ಯು ಸಂಧ್ಯಾ ಅವರೇ ನ್ಯೂಸ್ 18 ಜೊತೆ ಮಾತನಾಡೋದಕ್ಕಾಗಿ. ಉದಯ್ ಅನ್ನೋ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಉದಯ್ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಹೇಳಿ ಉದಯ್ ಅವರೇ. ನಾನು ಗಿರಿನಗರದಿಂದ ಮಾತಾಡ್ತಾ ಇದ್ದೀನಿ. ಇನ್ಸ್ಪೆಕ್ಟರ್ ದಯಾನಂದ್ ಇದಾರಲ್ಲ, ಕಮಿಷನರ್ ದಯಾನಂದ್, ಅವ್ರಿಗೆ ಹ್ಯಾಟ್ಸ್ ಆಫ್ ಅನ್ಬೇಕು. ಏನಂದ್ರೆ ನಿಯತ್ ಮನುಷ್ಯ. ಅವ್ರು ಪೊಲೀಸ್ ಅವ್ರನ್ನೇ ಸಸ್ಪೆಂಡ್ ಮಾಡಿದ್ದಾರೆ, ಸರಿಯಾಗಿ ಕೆಲಸ ಮಾಡೋರ್ನ. ದರ್ಶನ್ ಯಾವ ಲೆಕ್ಕ? ಆಮೇಲೆ ಇನ್ನೊಂದೇನಂದ್ರೆ, ಅದು ಪ್ರಕಾಶ್ ರೈ ಮತ್ತೆ ಇದ್ರಲ್ಲಿ ಫಿಲಮ್ ಅಲ್ಲಿ ಮಾಡಿದಾರಲ್ಲ, ಅವ್ರ ಹೆಸರು ಕಿಶೋರ್ ಅಂತ. ಪೊಲೀಸ್ ಆಫೀಸರ್ ಆಗಿ ಮಾತೆತ್ತರ್ ಮೋದಿ ಸರಿ ಇಲ್ಲ, ಅವ್ರ ಕೆಲಸ ಇದೆ. ಮೋದಿಗೆ ಬೈಯಕ್ಕೆ ಹುಟ್ಟಿರೋದು ಅನ್ನಂಗೆ. ನಾವು ಯಾವ್ದೋ ಇಂಟರ್ವ್ಯೂ ನಲ್ಲಿ ಹೇಳಿದಾಗ ನೀವುಗಳೇ ಮಾಡಿದೀರಾ, ನೀವು ಸುವರ್ಣ ನ್ಯೂಸ್ ಅವ್ರು ನಿಯತ್ತಾಗಿ ಪ್ರಸಾರ ಮಾಡ್ತಿದ್ದೀರಾ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, ನಾವು ಯಾರೇ ತಪ್ಪು ಮಾಡಿದ್ರು ಮಾತಾಡೋದೇ ಅಂತಾರೆ. ಆ ಕಿಶೋರ್ ಮತ್ತೆ ಪ್ರಕಾಶ್ ರೈ ಇವಾಗ ಎಲ್ಲೋದ್ರು ಅವರು? ಇವಾಗ ಎಲ್ಲೋದ್ರು ಅವರು ಅಂತ. ಎಸ್ ನಿಜ. ಒಂದು ಪ್ರಶ್ನೆ ಅವರಿಗೂ ಕೂಡ ಕೇಳಬೇಕಾಗತ್ತೆ. ಜೊತೆಗೆ ನಮ್ಮ ಪೊಲೀಸರ ಬಗ್ಗೆ ಸಾಕಷ್ಟು ಜನ ಮಾತಾಡ್ತಾ ಇದ್ರು, ಇವರು ಆ ರೀತಿಯಾಗಿ ಮಾಡ್ತಾರೆ, ಈ ರೀತಿಯಾಗಿ ಇನ್ಫ್ಲೂಯೆನ್ಸ್ ತಗೊಂಡ್ರೆ ಏನು ಕೆಲಸ ಈ ರೀತಿಯಾಗಿ ಮಾಡಲ್ಲ ಅಂತ ಹೇಳಿ. ಬಟ್ ಇದು ಒಂದು ಎಲ್ಲರಿಗೂ ತಕ್ಕ ಪಾಠ, ಜೊತೆಗೆ ಎಲ್ಲರಿಗೊಂದು ಬೆಸ್ಟ್ ಮೆಸೇಜ್ ಅಂತ ನಾವು ಅನ್ಕೊಳ್ಬಹುದಾ, ಹೇಗೆ? ಓಕೆ, ಅವರ ಸಂಪರ್ಕ ಕಟ್ ಆಗಿದೆ. ವರಮಹಾಲಕ್ಷ್ಮಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ವರಮಹಾಲಕ್ಷ್ಮಿ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಹೇಳಿ ವರಮಹಾಲಕ್ಷ್ಮಿ ಅವರೇ. ಏನ್ ಮೇಡಮ್, ನಮ್ಮ ಮನೆ ಹೆಣ್ಮಗುಗೆ ಕಷ್ಟ ಆಗಿರೋ ತರ ಆಗಿದೆ ಮೇಡಮ್. ನಮ್ಗೆ ತುಂಬಾನೇ ಬೇಜಾರಾಗ್ತಾ ಇದೆ ಮೇಡಮ್. ನಮ್ಮ ಮನೆ ಮಕ್ಕಳಿಗೆ ಯಾವ ತರ ಕಷ್ಟ ಆಗುತ್ತೆ ಅದೇ ತರ ಕಷ್ಟ ಆಗ್ತಾ ಇದೆ. ಮುಟ್ಟುಗೋಲ್ ಹಾಕ್ಬೇಕು ಮೇಡಮ್. ಅವ್ನ ಆಸ್ತಿ ಏನಿದೆ ಎಲ್ಲ ಮುಟ್ಟುಗೋಲ್ ಹಾಕಿ ಆ ಹೆಣ್ಣು ಮಗುಗೆ ಒಂದು ನ್ಯಾಯ ಕೊಡಿಸ್ಬೇಕು ಮೇಡಮ್. ಪೊಲೀಸ್ ಅವ್ರು ಇವತ್ತು ಮಾಡ್ತಾ ಇರೋ ಕರ್ತವ್ಯ ತುಂಬಾ ಚೆನ್ನಾಗಿ ಕರ್ತವ್ಯ ಮಾಡ್ತಾ ಇದ್ದಾರೆ. ಮುಟ್ಟುಗೋಲ್ ಹಾಕಿ ಅವ್ನ ಏನಿದೆ ಆಸ್ತಿ ಅದೆಲ್ಲ ನನ್ನ ಹೆಣ್ಣು ಮಗು ಕೊಟ್ಬಿಡ್ಬೇಕು ಮೇಡಮ್. ಆ ಬಡಪಾಯಿ ಮಗು ಅದೆಷ್ಟೊಂದು ಮೆಚೂರ್ಡ್ ಇಲ್ಲ ಮೇಡಮ್. ಮಾತಾಡ್ಲೂ ಏನ್ ಮಾತಾಡುತ್ತೆ ಮೇಡಮ್? ನಿಜ. ಏನ್ ಮಾತಾಡ್ತಾರೆ ಹೇಳಿ ಮೇಡಮ್? ತುಂಬಾನೇ ಪೊಲೀಸ್ ಅವ್ರಿಗೆ ತುಂಬಾನೇ ನಾವು ಅವ್ರದ್ದು ಕಾಲ್ ಮುಗಿಬೇಕು ಮೇಡಮ್. ನಾವು ಕಾಲ್ ಮುಗಿಬೇಕು ಮೇಡಮ್. ಇಷ್ಟು ನ್ಯಾಯ ನಮ್ಗೆ ದೊರಕಿಸ್ಬಿಟ್ರೆ ನಮ್ಗೆ ತುಂಬಾನೇ ಒಳ್ಳೇದಾಗತ್ತೆ ಮೇಡಮ್. ರೇಣುಕಾ ಸ್ವಾಮಿ ಆತ್ಮಕ್ಕೂ ಶಾಂತಿ ಸಿಗತ್ತೆ. ನಿಜ. ತುಂಬಾನೇ ಹೌದು ಮೇಡಮ್. ನ್ಯಾಯ ಸಿಗಬೇಕು ಈ ಪ್ರಕರಣದಲ್ಲಿ. ನ್ಯಾಯ ಸಿಗಬೇಕು. ನಾವು ಇಲ್ಲ ಮೇಡಮ್, ಅವ್ರು ಹೇಳ್ತಾ ಇದ್ರು ಅಪ್ಪು ಇವರೆಲ್ಲ ಯಾರೋ ದರ್ಶನ್ ಅಭಿಮಾನಿಗಳು ಆತರ ಈ ತರ ಅಂತ ಹೇಳ್ಬಿಟ್ಟು ಅಪ್ಪು ಸತ್ತು ಅವ್ರು ದೇವರ ಅನ್ಸ್ಕೊತಾ ಇದ್ದಾರೆ. ಇವ್ನು ಇರೋವಾಗ್ಲೇ ರಾಕ್ಷಸ ಅನ್ಸ್ಕೊಂಡಿದ್ದಾನಲ್ಲ ಮೇಡಮ್. ನಿಜ. ಧನ್ಯವಾದಗಳು ವರಮಹಾಲಕ್ಷ್ಮಿ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಕೃಷ್ಣ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ಕೃಷ್ಣ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಎಸ್, ಪೊಲೀಸರು ಯಾವುದಕ್ಕೂ ಬಗ್ಗದೆ ಜಗ್ಗದೆ ಇಲ್ಲಿ ತಮ್ಮ ಕರ್ತವ್ಯ ಎಷ್ಟು ಮೆರೆದಿರೋದ್ರ ಬಗ್ಗೆ ಏನ್ ಹೇಳಕ್ ಬಯಸ್ತೀರಿ? ಹೌದು, ಅದೇ ಮೇಡಮ್ ಖುಷಿ ಆಯ್ತಿರೋದು. ಪೊಲೀಸರು ನಾವು ಎಷ್ಟು ದಿನ ಬೈತಿದ್ದೋ, ಕಳ್ಳರು ದುಡ್ಗೋಸ್ಕರ ಹಿಡಿತಾರೆ, ಹೆಲ್ಮೆಟ್ ಅಲ್ಲ ಇದ್ ಮಾಡ್ತಿದ್ದೋ. ಈ ಕೇಸ್ ಇದು ದೊಡ್ಡ ಸಲ್ಯೂಟ್ ಹಿಡಿಬೇಕು ಅವ್ರು ಪೊಲೀಸ್ನವ್ರಿಗೆ. ಯಾಕಂದ್ರೆ ದರ್ಶನ್ ಹೆಸರು ಬಂದಿದ್ರು ಕೂಡ ಈ ಕೇಸ್ ಮುಂದಕ್ಕೆ ಬಂದವ್ರಂದ್ರೆ ಯಾರಾದ್ರೂ ಈ ತರ ಬರಲ್ಲ. ದೊಡ್ಡ ಸ್ಟಾರ್ ಇರೋ ಜಾಗದಲ್ಲಿ ಯಾರು ಬರಲ್ಲ. ಈ ತರ ಎಲ್ಲ ಅವರೇ ಡೀಲ್ ಆಗ್ಬಿಡ್ತಾರ ಬೇಕಾರೆ.
ಅಂತಾರಲ್ಲ ಪೊಲೀಸರು 3-4 ಜನ DCP ಇದ್ದಾರಲ್ಲ, ಅದು ನಿಜ ಸೆಲ್ಯೂಟ್ ಹೊಡಿಬೇಕು ಮೇಡಮ್ ಅವ್ರಿಗೆ. ಇವ್ರ ಈ ತರ ಸ್ಟಾರ್ ಆಗಿದ್ಕೊಂಡು ಮಾದರಿ ಆಗ್ಬೇಕು ಜನಗಳಿಗೆ. ಈ ತರ ಮಾಡಿದ್ರೆ ಅಂತ ನಾ ದರ್ಶನ್ ಎಲ್ಲ ಫಿಲ್ಮ್ ನೋಡ್ತೀವಿ. ದರ್ಶನ್ದು ಈ ರೀಸೆಂಟ್ ಆಗಿ ಕಾಟರ ನೋಡಿದೀವಿ. ಅದು ಬಿಟ್ಟು ಈ ತರ ಭಾರಿ ಬೇಜಾರಾಗುತ್ತೆ ನಮಗೂ. ಅವನೊಬ್ಬ ಅಮಾಯಕ, ಅವನು ರೇಣುಕಾ ಸ್ವಾಮಿ, ಅವನು ಕರೆದು ಬುದ್ಧಿ ಹೇಳಿದ್ರು ಕಳ್ಸ್ಬಿಡ್ಬೋದಾಯ್ತು. ಇವ್ರು ಮಾಡಿರೋದಕ್ಕೆ ಈಗ ಒಂದು ಹುಡುಗಿ ಬಾಳ ಆಳೆ. ಈಗ ಅಪ್ಪ ಹುಡುಗಿ 5 ತಿಂಗಳು ಪ್ರೆಗ್ನೆಂಟ್. ಈಗ ಅವಳ ಲೈಫ್ ಹೆಂಗೆ? ಲಕ್ಷಾಂತರ ರೂಪಾಯಿ ಕೊಡ್ಬೋದು ಇವನು, ಗಂಡ ತಂದು ಕೊಡಕ್ಕಾಗತ್ತೆ ಇವನು? ಅದು ಯೋಚನೆ ಮಾಡೋದು ಮನುಷ್ಯ ಪುಣ್ಯಾತ್ಮ. ನಮ್ಮ ಪುಣ್ಯದ ಮನೆಯಲ್ಲಿ ಸತ್ರು ದೇವರಾಗ ಪುಣ್ಯಾತ್ಮ ಅವನು. ಈಗಲೂ ಎಲ್ಲರ ಮೇಲೆ ಫೋಟೋ ಇಟ್ಕೊಂಡವ್ರೆ. ಅದು ನೋಡ್ರ ಕಲಿಬೇಕು ಸರ್ ಮೇಡಮ್ ಇಂಥವ್ರು. ಇವ್ರು ಒಂದು 6 ತಿಂಗಳು 1 ವರ್ಷ ಜೈಲ್ ಹಾಕಿದ್ರೆ ಬುದ್ಧಿ ಕಲಿಯೋರು. ನೆಕ್ಸ್ಟ್ ಫ್ರೀ ಬುಟ್ ಕಳಿಸಿದ್ರು ಹೊರಗಡೆ ರಾಜಕಾರಣಿ ಕುಂಭಕ್ಕಿಂತ ಬುಟ್ ಕಳಿಸಿದ್ರೆ ಇವ್ರನ್ನ ನೆಕ್ಸ್ಟ್ ಕೇರ್ ಹಾಕಿಲ್ಲ ಅವನಿಗೆ. ಮೊದ್ಲು ಎಷ್ಟು ಅನ್ನೋದ್ರಲ್ಲಿ ಅನ್ಬೋಸ್ತಾನೆ. ಕೇಸನ್ನ ಎಡ್ತಿಗೆ ಗಾಯ ಮಾಡಿ ಹೊಡೆದಾಗೆಲ್ಲ ಅನ್ಬೋಸ್ತಾನೆ. ಆದ ಬುದ್ಧಿ ಈಗಲೂ ಅದೇ ತರ ಬಿಟ್ಕೊಟ್ರೆ ಇವನ್ನ ನೆಕ್ಸ್ಟ್ ದೊಡ್ಡ ಅಂಟಕನ ಆಗೋಯ್ತಾನೆ ಮೇಡಮ್ ಇವನು. ನಿಜ ನಿಜ. ಓಕೆ, ಥ್ಯಾಂಕ್ ಯು ಕೃಷ್ಣ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನು ಕಲಬುರಗಿಯಿಂದ ಮಹಾಂತಮ್ಮ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಏನ್ ಹೇಳಕ್ ಬಯಸ್ತೀರಿ ನಮ್ಮ ಪೊಲೀಸರ ಬಗ್ಗೆ? ಮೇಡಮ್, ಪೊಲೀಸ್ ಸಲಾಂ ಪೊಲೀಸ್ ಅಂತ ಇದು ಕೊಟ್ಟಿದ್ರಲ್ಲ, ಪೊಲೀಸರಿಗೆ ಸಲಾಮೇ ಕರೆಕ್ಟ್ ಮೇಡಮ್. ಆದ್ರೆ ಇಲ್ಲಿ ಒಂದು ಆಗಿತ್ತಲ್ಲ ಮೇಡಮ್, ಬಾಗಲಕೋಟೆಯಲ್ಲಿ. ಹೇಳಿ, ನೀವು ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಮಾತಾಡಿ. ಬಾಗಲಕೋಟೆಯಲ್ಲಿ ಮೊನ್ನೆ ಆಯ್ತಲ್ಲ ಮೇಡಮ್, ಅವ್ರ ತಂದೆ ಏನೋ ಇದ್ರಲ್ರಿ, ನಮ್ಗ ಅಷ್ಟೊಂದು ಗೊತ್ತಿಲ್ಲ, ನಾವು ಗೃಹಿಣಿ ಮೇಡಮ್, ನ್ಯೂಸ್ ಒಳಗೆ ನೋಡೋದು. ಅವ್ರಿಗೆ ಯಾವ ನ್ಯಾಯ ಸಿಗ್ಲಿಲ್ಲ ಮೇಡಮ್. ಅದು ಕೂಡ CC ಕ್ಯಾಮ್ರಾದಲ್ಲೇ ಶೂಟ್ ಆಗಿತ್ತು ಮೇಡಮ್. ಅದಕ್ಕೆ ಯಾವ್ದು ಇದು ಸಿಗ್ಲಿಲ್ಲ ಮೇಡಮ್. ಇವ್ರದ್ದು CC ಕ್ಯಾಮ್ರಾದಾಗೆ ಸಿಕ್ಕದ ಮೇಡಮ್, ಅದಕ್ಕೆಲ್ಲ. ಆದ್ರೆ ಇದನ್ನು ನ್ಯಾಯ ಸಿಗ್ಬೇಕಾಗಿತ್ತು ಮೇಡಮ್. ಪೊಲೀಸರು ಅಲ್ಲಿನ ಪೊಲೀಸರು ಕೂಡ ಸರಿಯಾದ ತನಿಖೆ ಆಗಿ ಈ ತಪ್ಪಿತಸ್ಥರು ಯಾರಿದ್ದಾರೆ ಶಿಕ್ಷೆ ಕೊಡಿಸುವಂತಹ, ನ್ಯಾಯ ಸಿಗುವಂತಹ ಕೆಲಸ ಕೂಡ ಆಗ್ಬೇಕು ಅಂತ ಹೇಳ್ತಾ ಇದ್ದೀರಿ ಅಲ್ವಾ? ಖಂಡಿತ ಆ ನಿಟ್ಟಿನಲ್ಲಿ ಪೊಲೀಸರು ಕೆಲಸ ಮಾಡ್ತಾರೆ ಅನ್ನುವಂತಹ ಆಶಾಭಾವನೆ ನಮಗೂ ಕೂಡ ಇದೆ. ಆಗ್ಲಿ ಅನ್ನುವಂಥದ್ದು, ಇದು ಅವ್ರಿಗೆ ಪೊಲೀಸರಿಗೆ ಗೊತ್ತಾಗ್ಲಿ ಅಂತ ನಾವು ಕೂಡ ತಿಳ್ಕೊಳ್ತಿದ್ದೀವಿ. ಥ್ಯಾಂಕ್ ಯು ಮಹಾಂತಮ್ಮ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಬೆಂಗಳೂರಿನಿಂದ ಗೀತಾ ಅನ್ನೋರು ಕರೆ ಮಾಡಿದ್ದಾರೆ. ಗೀತಾ ಅವರೇ ನಮಸ್ತೆ. ಮೇಡಮ್ ನಮಸ್ತೆ. ಹೇಳಿ ಮೇಡಮ್, ನೋಡ್ತಾನೆ ಇದೀನಿ ಇದನ್ನ 5 days ಇಂದಾನು. ಹೌದು, ಅವರು ತಪ್ಪು ಮಾಡಿದಾರೆ ನಿಜ. ಯಾಕಂದ್ರೆ ಅವ್ರು ತುಂಬಾ ಕಷ್ಟ ಪಟ್ಕೊಂಡ್ ಮೇಲ್ ಬಂದಿದ್ದಾರೆ. ಇದ್ರಲ್ಲಿ ಯಾವ್ದೇ ತರಹದ ರಾಜಕೀಯ ತಿರುವು ತಗೊಳ್ದೇ ಇರೋದು ಒಳ್ಳೇದು ಮ್ಯಾಮ್. ಅವ್ರನ್ನ ಕಂಡ್ರೆ ಎಷ್ಟೊಂದ್ ಜನಕ್ಕೆ ಆಗಲ್ಲ ನಿಜ. ಯಾಕಂದ್ರೆ ಅವರು ಓಪನ್ ಆಗಿ ಮಾತಾಡ್ತಾರೆ. ಇವಾಗ ನಮ್ಮನೆ ಹೆಣ್ಮಕ್ಳಿಗೆನೆ ಯಾರೋ ಒಬ್ಬ ನಮ್ಗೆ ಮೆಸೇಜ್ ಮಾಡ್ತಾನೆ, ವಲ್ಗರಾಗಿ ಕಳಿಸ್ತಾನೆ ಅಂತಂದ್ರೆ ನಮ್ಮನೆ ಗಂಡಸರು ಸಹ ಯಾರು ಸಹಿಸಲ್ಲ. ಏನ್ ಮಾಡ್ತೀರಿ ನೀವು? ಡೈರೆಕ್ಟ್ ಸ್ಟೇಷನ್ ಹೋಗ್ತೀವಿ, ಕಂಪ್ಲೇಂಟ್ ಕೊಡ್ತೀವಿ. ಹೌದು ಮ್ಯಾಮ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಇವಾಗ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ, ಕರ್ದಿ ಮಾತಾಡಿದ್ದಾರೆ, ಎಲ್ಲ ಆಗಿದೆ. ಹೌದು, ದರ್ಶನ್ ಸರ್ ಮಾಡಿರೋದು ತಪ್ಪು. ಇವ್ರಿದಾರಲ್ಲ ವೈಫ್, ಅವ್ರು ಎತ್ತಿ ಕೊಟ್ಟಿದ್ದಕ್ಕೆ ಅವ್ರು ಮಾತಾಡಿದ್ದಾರೆ. ಹೌದಲ್ವಾ? ಇವಾಗ ಶಿಕ್ಷೆ ಏನ್ ನಡೀತಾ ಇದೆಯೋ ಅದು ಕೊಡ್ಲಿ. ಇವಾಗ ಪಬ್ಲಿಕ್ ಗೆ ನೋಡಿ ಮ್ಯಾಮ್, ನಮ್ಗೆ ಏನು ಗೊತ್ತಿರಲ್ಲ ಒಳಗಡೆ ಏನಾಗಿದೆ ಏನಾಗಿಲ್ಲ ಅಂತ. ನಿಮ್ ಪ್ರಕಾರ ಸಾಯಿಸಿರೋದು ತಪ್ಪಲ್ಲ ಅಂತನಾ? ಇಲ್ಲ ಮೇಡಮ್, ಸಾಯಿಸಿರೋದು ಖಂಡಿತವಾಗ್ಲೂ ತಪ್ಪು. ಆದ್ರೆ ಇದ್ರಲ್ಲಿ ಯಾವ್ದೇ ತರಹದ ರಾಜಕೀಯ ತಿರುವು ತಗೊಳೋದ್ ಬೇಡ. ಕೊಡ್ಲಿ, ಪನಿಷ್ಮೆಂಟ್ ಕೊಡ್ಲಿ, ಏನಿದೆಯೋ ಕಾನೂನ್ ಇದೆ, ಪನಿಷ್ಮೆಂಟ್ ಕೊಡ್ಲಿ, ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಇದು ಏನ್ ಆಗ್ತಿದೆ ಅಂದ್ರೆ ಸುಮ್ನೆ ಏನೇನೋ ಒಳಗಿಂದೊಳಗೆ ಎಲ್ಲ ಏನು ಗೊತ್ತಿಲ್ಲ ಅಂದ್ರೂ ಸುಮ್ನೆ ಯಾರ್ಯಾರೋ ಏನೇನೋ ಮಾತಾಡೋದು ಸರಿ ಅಲ್ಲ. ಹೌದು, ಆ ಹೆಣ್ಮಗುಗೆ ನ್ಯಾಯ ಕೊಡಿಸ್ಬೇಕು ನಿಜ, ಇಲ್ಲ ಅಂತ ಹೇಳಲಿಲ್ಲ. ಇದರಲ್ಲಿ ಏನು ಆಗಿದೆ ಸರಿಯಾದಂತಹ ಶಿಕ್ಷೆ ಅವರಿಗೆ ಆಗ್ಬೇಕು, ನ್ಯಾಯ ಸಿಗ್ಬೇಕು, ಅಷ್ಟೇ ಅಲ್ವಾ ನಮ್ಮೆಲ್ಲರ ಉದ್ದೇಶ ಇರುವುದು. ಯಾವುದೇ ತರಹದ ರಾಜಕೀಯ ತಿರುವು ಬೇಡ ಅಂತ. ಎಸ್, ಥ್ಯಾಂಕ್ ಯು ಗೀತಾ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಶಶಿಧರ್ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಶಶಿಧರ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಏನ್ ಹೇಳಕ್ ಬಯಸ್ತೀರಿ ಪೊಲೀಸರ ಈ ಕಾರ್ಯಕ್ಕೆ? ನಮ್ಮ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು ನಾವು. ಬಟ್ ಈಗ ಅಂಧಾಭಿಮಾನಿಗಳು ಏನ್ ಮಾತಾಡ್ತಿದಾರೆ ನಿಮ್ಮ ಹತ್ರ ಕೇಳಿಸ್ಕೊಂತ ಇದೀವಿ. ಅವ್ರ ಅದನ್ನೇ ಸಮರ್ಥನೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಮಾತಾಡ್ತಾ ಇದಾರೆ. ಇನ್ನು ಅವ್ರಿಗೆ ಅವರ ಬಾಸ್ ಆಗಿರ್ಬೋದು, ಸೋಕಾಲ್ಡ್ ಯಾತರ ಕೃತ್ಯ ಮಾಡಿದ್ದಾರೆ, ಅದನ್ನ ನಾವು ಸಪೋರ್ಟ್ ಮಾಡ್ಬೇಕಾ ಬೇಡವಾ, ಸಮಾಜ ದೃಷ್ಟಿಯಿಂದ ಏನು ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಈ ಹಿಂದೆನೂ ಆಗಿತ್ತು 2011ರಲ್ಲಿ. ಅವಾಗ್ಲೂ ಆಚೆ ಬಂದಿ ದೊಡ್ಡ ಸೂಪರ್ ಸ್ಟಾರ್ ಆಗಿದ್ರು. ಈಗ್ಲೂ ಅದೇ ನಿಟ್ಟಲ್ಲಿ ಅವರು ಯೋಚನೆ ಮಾಡ್ತಿರ್ಬೋದು ಅಭಿಮಾನಿಗಳು. ಕಾರ್ಯದಲ್ಲೂ ಸೂಪರ್ ಸ್ಟಾರ್ ಆಗ್ಬೇಕು ಅಂತ ಹೇಳಿ, ಕಾರ್ಯದಲ್ಲಿ ಈ ರೀತಿಯಾಗಿ ಮಾಡಿ ನಾವು ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ಆದ್ರೆ ಏನ್ ಪ್ರಯೋಜನ ಅಲ್ವಾ? ಇಲ್ಲ, ಅವ್ರಿಗೆ ಸಿನಿಮಾಗೂನು ರಿಯಲ್ ಲೈಫ್ಗೂ ವ್ಯತ್ಯಾಸ ಗೊತ್ತಿಲ್ಲ ಅವ್ರ ಅಭಿಮಾನಿಗಳಿಗೆ. ಹೇಳ್ತಿಲ್ಲ, ಇವಾಗ ಸಾರಥಿ ಯಾವ ತರ ಸೂಪರ್ ಹಿಟ್ ಆಯ್ತೋ, ನಾಳೆ ಆಚೆ ಬಂದ್ ಡೆವಿಲು ಅದೇ ತರ ಸೂಪರ್ ಹಿಟ್ 100 ಕೋಟಿ 200 ಕೋಟಿ ಆಗ್ಬೋದು ಅಂತ.
ಅಲ್ಲ ಅದು ಅವರೇ ಒಂದ್ಸಲ ಯೋಚನೆ ಮಾಡ್ಬೇಕು ಅಂಥವ್ರು ಏನಾಗಿದೆ ಏನಾಗುತ್ತೆ ಮುಂದೆ ಏನು. ಈಗ ಯಾರಿಗಾದ್ರೂ ಯಾರ ಮನೆಯ ಪರಿಸ್ಥಿತಿ ಆದ್ರೂ ಒಂದಲ್ಲ ಒಂದಿನ ಏನೇನಾಗುತ್ತೆ ಯಾರಿಗೂ ಗೊತ್ತಾಗೋದಿಲ್ಲ. ಒಂದ್ಸಲ ಅವರು ಕೂಡ ಯೋಚನೆ ಮಾಡ್ಬೇಕು. ಅಂಥವ್ರಿಗೆ ನಾವೇ ಅಂತ ಹೇಳಿ ಏನು ಹೇಳೋದಕ್ಕೆ ಆಗೋದಿಲ್ಲ. ಫೈನ್, ಥ್ಯಾಂಕ್ ಯು ಶಶಿಧರ್ ಅವರೇ. ಇನ್ನು ಅಶೋಕ್ ಅವರು ಹುಬ್ಳಿಯಿಂದ ಕರೆ ಮಾಡಿದ್ದಾರೆ. ಅಶೋಕ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಏನ್ ಹೇಳಕ್ ಬಯಸ್ತೀರಿ ಸರ್? ಮೇಡಮ್ ನಮ್ಮ ಕರ್ನಾಟಕ ಪೊಲೀಸ್ಗೆ ಹ್ಯಾಟ್ಸ್ ಆಫ್ ಹೇಳ್ತಾರೆ ಮೇಡಮ್. ಯಾಕಂದ್ರೆ ಇಷ್ಟ ರಾಜಕೀಯ ಪ್ರೆಷರ್ ಒಳಗ ದುಡ್ಡಿನ ಪ್ರೆಷರ್ ಒಳಗ ಇಂಥ ನಿಯತವಾಗಿ ಕೆಲಸ ಮಾಡಿದಾರೆ ಮೇಡಮ್ ನಮ್ಮ ಕರ್ನಾಟಕ ಪೊಲೀಸ್. ಆದ್ರ ರೇಣುಕಾ ಸ್ವಾಮಿ ಅವ್ರಿಗೆ ನ್ಯಾಯ ಸಿಗ್ಬೇಕು ಮೇಡಮ್. ಯಾಕಂದ್ರೆ ಅವ್ರ ಮನಿ ಪರಿಸ್ಥಿತಿ ಆ ಬಳಕ ದರ್ಶನ್ ಅವ್ರು ಕೂಡ ಅರೆಸ್ಟ್ ಆದವ್ರ ಪರಿಸ್ಥಿತಿನೂ ಬಹಳ ಗಂಭೀರ ಮೇಡಮ್. ಯಾರು ದುಡ್ಡಿನವ್ರು ಅಲ್ಲ ಮೇಡಮ್ ದರ್ಶನ್ ಬಿಟ್ರ. ಅಂತಾದ್ರಾಗ ಅವ್ರು ಕೂಡ ಬೆನ್ನತ್ತಿ ಮಾಡಿದ್ದು ಬಹಳ ತಪ್ಪು ಮೇಡಮ್. ಇದೆ ಕಾನೂನು ನಮ್ಮ ಕರ್ನಾಟಕದೊಳಗ ನಮ್ಮ ಇಂಡಿಯಾದೊಳಗ ಕಾನೂನು ಐತಿ. ಕಾನೂನು ಪ್ರಕಾರ ಹೋಗಿದ್ರೆ ಮೇಡಮ್ ಅವ್ರಿಗೆ ಬಹಳ ಅನುಕೂಲ ಇತ್ತು. ಈಗ ನೋಡ್ರಿ ಅವ್ರು ಒಳ್ಳೆ ಕೆಲಸ ಎಲ್ಲಾ ಮಾಡ್ಯಾರ, ಇಲ್ಲಿ ಮಟ್ಟ ಮಾಡ್ಯಾರ. ಈಗ ಒಂದ್ ಕೆಟ್ಟ ಕೆಲಸದಿಂದ ಅವ್ರದ್ದು ಕೆರಿಯರ್ ಹಾಳಾಗಿ ಬಿಡತೈತಿ ಮೇಡಮ್. ಯಾವುದೇ ಕೆಟ್ಟ ಕೆಲಸ ಫಸ್ಟ್ ಗೊತ್ತಾಗತ್ತೆ, ಒಳ್ಳೆ ಕೆಲಸಗಳು ಹಾಗೆ ನಿಧಾನಕ್ಕೆ ಅರ್ಥ ಆಗತ್ತೆ ಅನ್ನುವಂಥದ್ದು ಇಲ್ಲಿ ಅದೇ ಅಲ್ವಾ ಆಗಿರೋದು. ಈಗ ನೋಡ್ರಿ ಮೇಡಮ್ ಒಳ್ಳೆ ಕೆಲಸ ಮಾಡಿದಾಗ ಯಾವ್ದು ಇಷ್ಟು ಪಬ್ಲಿಕ್ ಬಂದಿಲ್ಲ. ಈ ಕೆಟ್ಟ ಕೆಲಸ ಒಂದ್ ಮಾಡೋಂಗಿರ್ಲಿ ಎಷ್ಟ್ ಮಂದಿತನ ಮೇಡಮ್ 13-15 ಮಂದಿತನ ಅವ್ರಲಿಂದ ಹಾಳಾಯ್ತು ಮೇಡಮ್. ಹಳ್ಳಿ ರೇಣುಕಾ ಸ್ವಾಮಿ ಅವ್ರ ಮಂದಿತನ ಹಾಳಾಯ್ತು. ಅವ್ರ ತಂದೆ ತಾಯಿ ಏಜ್ ಆದವ್ರು, ತಂದೆ ತಾಯಿ ಏಜ್ ಆದವ್ರ, ಹೆಂಡತಿ ಪ್ರೆಗ್ನೆಂಟ್, ಅವ್ರ ಮುಂದಿನ ಭವಿಷ್ಯ ಏನ ಮೇಡಮ್. ನಿಜ. ಹಿಂಗಾದ್ರೆ ಅವ್ರದ್ದು ಬಹಳ ಗಂಭೀರ ಆಗದ ಮೇಡಮ್. ನಮ್ಮ ಕರ್ನಾಟಕ ಪೊಲೀಸ್ ಪಕ್ಕಾ ಕೆಲಸ ಮಾಡಿದಾರೆ ಮೇಡಮ್. ಇನ್ನೂ ಮಾಡ್ತಾರ ನಮ್ಮ ನಂಬಿಕೆ ಐತಿ. ನಿಜ. ಆ ಕೆಲಸ ಮಾಡ್ಲಿ, ಪ್ರತಿ ಒಂದು ಕೇಸಲ್ಲಿ ಇಂತಹದ್ದೇ ಒಂದು ಜಯ ಸಿಗ್ಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಅಶೋಕ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಬೆಂಗಳೂರಿನಿಂದ ಗೀತಾ ಅನ್ನೋರು ಕರೆ ಮಾಡಿದ್ದಾರೆ. ಗೀತಾ ಅವರೇ ನಮಸ್ತೆ, ಏನ್ ಹೇಳೋದಕ್ಕೆ ಬಯಸ್ತೀರಿ? ಗೀತಾ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮ್ಗೆ? ಕೇಳಿಸ್ತಾ ಇದೆ ಮೇಡಮ್. ಓಕೆ, ನಮ್ಮ ಪೊಲೀಸರ ಕಾರ್ಯಕ್ಕೆ ಏನ್ ಹೇಳ್ತೀರಿ? ತುಂಬಾ ಹ್ಯಾಟ್ಸ್ ಆಫ್ ಹೇಳ್ಬೇಕು ಮೇಡಮ್. ನಮ್ಮ ಕರ್ನಾಟಕದ ಪೊಲೀಸರಿಗೆ ಎಷ್ಟು ನಾವು ಸಲಾಂ ಮಾಡಿದ್ರು ಸಾಲಲ್ಲ ಮೇಡಮ್. ಯಾಕಂದ್ರೆ ಈ ಹೈ ಪ್ರೊಫೈಲ್ ಕೇಸ್ ನ ಈ ತರ ತಗೊಂಬಂದು ಜಾಲಾಡಿ ಒಂದು ಕನ್ನಡಿಗರಿಗೆ ನ್ಯಾಯ ಕೊಡ್ತಿದ್ದಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮೇಡಮ್. ಯಾಕಂದ್ರೆ ಮೇಡಮ್ ಎಂತೆಂತವ್ರಿಗೂ ಏನೇನೋ ಮಾಡಿದ್ರೆ ಬಿಟ್ಬಿಡ್ತಾರೆ. ಇಂಥವ್ರನ್ನೆಲ್ಲ ನಾವು ಬಿಟ್ಬಿಟ್ರೆ ಇವ್ರ ಫಾಲೋವರ್ಸ್ ಅನ್ನೋ ಇದೇ ಕೆಲಸ ಮಾಡ್ತಾರೆ ಮೇಡಮ್. ಯಾಕ್ ಗೊತ್ತಾ, ಇವತ್ ನಮ್ ದಚ್ಚು ಬಾಸ್ ಮಾಡ್ದಪ್ಪ, ನಾನು ಮಾಡಿದ್ರೆ ಯಾರು ಏನ್ ಮಾಡ್ತಾರೆ ಅನ್ನೋ ಲೆವೆಲ್ಗೆ ನೋಡಿ. ಇಷ್ಟಾದ್ರೂ ಕೆಲವೊಂದ್ ಫ್ಯಾನ್ಸ್ ನಮ್ಮ ಅಕ್ಕ ತಂಗಿಯರಿಗೆ ರೇಪ್ ಮಾಡಿದ್ರು ನಾನು ಕೇಳಲ್ಲ ಅನ್ನೋ ಲೆವೆಲ್ಗೆ ಹೋಗಿದ್ದಾರೆ ಅಂದ್ರೆ ಇನ್ನ ಇಂಥವ್ರನ್ನ ಬಿಟ್ಬಿಟ್ರೆ ನಮ್ ಸಮಾಜ ಯಾವ ಕಡೆ ಹೋಗ್ಬೇಕು ಮೇಡಮ್? ಅಲ್ವಾ? ಇಂಥವ್ರನ್ನೆಲ್ಲ ಯಾವ ಸೆಲೆಬ್ರಿಟಿನೇ ಆಗಿರ್ಲಿ ಮೇಡಮ್, ಯಾವ ಪ್ರೈಮ್ ಮಿನಿಸ್ಟರ್ ಆಗ್ಲಿ, ಕಾನೂನಲ್ಲಿ ಎಲ್ಲರೂ ಒಂದೇ. ನಾವ್ ಹೇಳೋದಷ್ಟೇ, ಪ್ರೈಮ್ ಮಿನಿಸ್ಟ್ರೇ ತಪ್ಪು ಮಾಡ್ಲಿ, ಸಿದ್ದರಾಮಯ್ಯ ತಪ್ಪು ಮಾಡ್ಲಿ, ನಾವೇ ತಪ್ಪು ಮಾಡ್ಲಿ, ಅವ್ರಿಗೆ ಸರಿಯಾದ ಶಿಕ್ಷೆ ಕೊಟ್ಟಿರೋದು ನಮಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಮೇಡಮ್. ನಮ್ ಕರ್ನಾಟಕದ ಪೊಲೀಸರಿಗೆ ನೋಡಿ, ಅವ್ರು ಒಂದು ತಿಳ್ಕೊಂಡಿದ್ದಾರೆ, ಅವರು ಮಾನವೀಯತೆ ಅಂತ ಕೆಲಸ ಮಾಡಿದ್ದಾರೆ ಅನ್ಕೊಂತೀನಿ ನಾನು. ಯಾಕಂದ್ರೆ ನಾಳೆ ಇವತ್ತು ಅವ್ರಿಗೆ ಮಾಡ್ತಾನೆ, ನಾಳೆ ನಮ್ಮನೆ ಹೆಣ್ಮಕ್ಳನ್ನೇ ತಗೊಂಡೋಗಿ ಈ ತರ ಅಥವಾ ನಮ್ಮನೆ ಗಂಡ್ಮಕ್ಳನ್ನೇ ತಗೊಂಡೋಗಿ ಈ ತರ ಮಾಡಿದ್ರೆ ಯಾವ ಲೆವೆಲ್ಗೆ ಹೋಗ್ಬೋದು ಕಾನೂನು, ಅಲ್ವಾ? ನಿಜ. ಅವರು ಯೋಚನೆ ಮಾಡಿನೇ ಇದಕ್ಕೆ ಸರಿಯಾದ ಶಿಕ್ಷೆ. ಯಾರ ಪ್ರಭಾವಕ್ಕೂ ಮಣಿಯದೆ ಈ ಒಂದು ಕೆಲಸವನ್ನ ಮಾಡಿದ್ದಾರೆ, ಯಾರಿಗೂ ಗೊತ್ತಾಗದ ಹಾಗೆ ಸುಳಿವು ಬಿಟ್ಟು ಕೊಡದೆ ಕೆಲಸ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಥ್ಯಾಂಕ್ ಯು ಗೀತಾ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಇನ್ನು ಬೆಂಗಳೂರಿನಿಂದ ರಾಜು ಅನ್ನುವರು ಕರೆ ಮಾಡಿದ್ದಾರೆ. ರಾಜು ಅವರೇ, ಏನ್ ಹೇಳಕ್ ಬಯಸ್ತೀರಿ? ನಮಸ್ತೆ. ನಮಸ್ತೆ. ಫಸ್ಟ್ ಆಫ್ ಆಲ್ ನಿಮ್ಮ ಮೀಡಿಯಾದವರಿಗೆ ನಾನು ತುಂಬಾ ಕೃತಜ್ಞತೆ ಹೇಳ್ತೇನೆ. ಏನಕ್ಕೆ ನಿಮ್ಮ ಮೀಡಿಯಾಗಳು ಇಲ್ಲ ಅಂತಿದ್ರೆ ಇವತ್ತಿನ ದಿನ ಜನರಿಗೆ ಸಂದೇಶ ತಲುಪೋದು ತುಂಬಾ ಕಡಿಮೆ ಆಗ್ತಿತ್ತು, ಕೇಸು ಮುಚ್ಚೋಗ್ಬಿಡ್ತಿತ್ತು. ಇನ್ನೊಂದು ಕಡೆ ನಮ್ಮ ಪೊಲೀಸ್ ಸ್ಟೇಷನ್ಗೆ ನಮ್ಮ ಏನು ಕೆಲಸ ಮಾಡ್ತಿದ್ದಾರೆ ಪೊಲೀಸರು ಪ್ರಾಮಾಣಿಕತೆಯಿಂದ ಅವರಿಗೆ ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಏನಕ್ಕೆ ಅಂತಂದ್ರೆ ಈ ಸಮಾಜದಲ್ಲಿ ಪೊಲೀಸರ ಒಂದು ಕೆಟ್ಟ ಆಲೋಚನೆ, ಭ್ರಷ್ಟಾಚಾರ ಮಾಡ್ತಾರೆ, ಸರಿ ಇಲ್ಲ, ಕರೆಕ್ಟ್ ಆಗಿ ಕೇಸು ಹ್ಯಾಂಡಲ್ ಮಾಡಲ್ಲ ಅಂತ ಈ ಸಮಾಜದಲ್ಲಿ ಇತ್ತ ಕೆಟ್ಟ ಆರೋಪನೆಯಿಂದ ಇವತ್ತು ಗಿರೀಶ್ ಅವರು ಮತ್ತೆ ಚಂದನ್ ಅವರು ಸಾರವರು ಏನು ಕರ್ತವ್ಯ ಪ್ರಾಮಾಣಿಕತೆಯಿಂದ ಕೇಸು ಮುಚ್ಚೋಗ್ಬಾರ್ದು ಅಂತ ಕೆಲಸ ಮಾಡ್ತಿದ್ದಾರೆ. ಇವತ್ತು ನಮಗೆ ತುಂಬಾ ಖುಷಿ ಆಗ್ತಿದೆ. ಒಬ್ಬ ಬಡವನ ಈಗ ದರ್ಶನ ಅಭಿಮಾನಿಗಳು ಇವತ್ತು ಅರೆಸ್ಟ್ ಮಾಡಿದ್ರು ಆರೋಪಿಗಳು ಅಂತ ಗೊತ್ತಿದ್ರು ಅವ್ರ ಕಡೆ ಇವತ್ತು ಸಪೋರ್ಟ್ ಮಾಡ್ತಿದಾರಲ್ಲ, ನಮ್ಮ ಸಮಾಜ ಯಾವ ಸ್ಥಿತಿಗೆ ಹೋಗ್ತಿದೆ ಅಂತ ಅಂದ್ರೆ ನಿಜವಾಗ್ಲೂ ತುಂಬಾ ಅಸಹ್ಯವಾಗುತ್ತೆ. ಇದು ಕರ್ನಾಟಕ ರಾಜ್ಯ ಅಂತಲ್ಲ, ದೇಶ ತಲೆ ತಗ್ಗಿಸುವಂತ ಕೆಲಸ ಮಾಡಿದ್ದಾರೆ. ದರ್ಶನ್ ಅವ್ರನ್ನಾಗ್ಲಿ ಅವರ ಅಭಿಮಾನಿಗಳು ಸಪೋರ್ಟ್ ಮಾಡ್ತಿದಾರಲ್ಲ,
ತುಂಬಾ ನೀಚ ಮನಸ್ಸು ಸರ್ ಮೇಡಮ್ ಅವ್ರದ್ದು ಅವ್ರ ಅಭಿಮಾನಿಗಳದ್ದು ತುಂಬಾ ನೀಚ ಅವರಿಗೂ ಒಂದು ದಿನ ಅರ್ಥ ಆಗ್ಬೋದು ಸತ್ಯ ಏನು ಅಂತ ಹೇಳಿ. ಈಗಲಾದ್ರೂ ಅರ್ಥ ಮಾಡ್ಕೊಳ್ಬೇಕಾಗಿತ್ತು, ಆದ್ರೆ ಅರ್ಥ ಆಗಿಲ್ಲ. ಅರ್ಥ ಆಗ್ಲಿ ಬೇಗ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಸತ್ಯ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಸತ್ಯ ಅವರೇ ನಮಸ್ತೆ, ಏನ್ ಹೇಳಕ್ ಬಯಸ್ತೀರಿ? ಇನ್ನು ಅಭಿಷೇಕ್ ಅನ್ನುವರು ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ಅಭಿಷೇಕ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಏನ್ ಹೇಳಕ್ ಬಯಸ್ತೀರಿ? ಮೇಡಮ್, ಫಸ್ಟ್ ಆಫ್ ಆಲ್ ಈ ಪೊಲೀಸರಿಗೆ ಹೃದಯದಿಂದ ಅಭಿನಂದನೆ ಮೇಡಮ್. ಯಾಕಂದ್ರೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಮೇಡಮ್ ಪೊಲೀಸರು. ಅನ್ಯಾಯದಿಂದ ಏನು ಆಗ್ತಿದೆಯಲ್ಲ ಕರೆಕ್ಟ್ ಆಗಿ ನ್ಯಾಯವನ್ನು ಒದಗಿಸಿದ್ದಾರೆ ಅವರಿಗೆ ಮತ್ತೆ ಮೀಡಿಯಾದವರಿಗೆ. ಅವರಿಗೆ ಎಲ್ರಿಗೂ ಸಪೋರ್ಟ್ ಮಾಡಿದ್ದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಮೇಡಮ್. ಮತ್ತೆ ಇವ್ರಿಗೆ ಏನು ಹೇಳಿ, ಇದೇನು ಕೊಲೆ ಆರೋಪ ಸಾಬೀತಾದ್ರೆ ಇವರಿಗೆ ಬ್ಯಾನ್ ಮಾಡ್ಬೇಕು ಮೇಡಮ್ ದರ್ಶನ್ ಅವರಿಗೆ. ಯಾವುದೇ ಸಿನಿಮಾದಲ್ಲಿ ಅವಕಾಶ ಕೊಡಬಾರ್ದು, ಬ್ಯಾನ್ ಮಾಡ್ಬೇಕು ಚಿತ್ರರಂಗದಿಂದಾನೆ ಅಂತ ಹೇಳ್ತಿದ್ದೀರಿ. ಹೌದು ಮೇಡಮ್. ಅವ್ರು ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬಂದಿದಾರ ಅಷ್ಟು ವರ್ಷ ಅವ್ರಿಗೆ ಬ್ಯಾನ್ ಮಾಡ್ಬೇಕು ಮೇಡಮ್. ಓಕೆ, ಇಂಥವರಿಂದ ಯಾವುದೇ ರೀತಿಯಾದಂತಹ ಚಿತ್ರಗಳು ಮೆಸೇಜ್ಗಳು ಬರೋದು ಬೇಡ ಅಂತ ನೀವು ಅಭಿಲಾಷೆಯನ್ನ ವ್ಯಕ್ತಪಡಿಸ್ತಾ ಇದ್ದೀರಿ. ಜೊತೆಗೆ ಎಲ್ಲರಿಗೂ ಕೂಡ ಒಂದು ಸಲಾಂ ಹೇಳ್ತಿದ್ರಿ ನಮ್ಮ ಈ ಪೊಲೀಸ್ ತಂಡದಲ್ಲಿ ಯಾರ್ಯಾರು ಇದ್ರು ಈ ಒಂದು ತಂಡದಲ್ಲಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಅಭಿಷೇಕ್ ಅವರೇ. ರಾಯಚೂರಿನಿಂದ ಮಲ್ಲಪ್ಪ ಅನ್ನುವರು ಕರೆ ಮಾಡಿದ್ದಾರೆ. ಮಲ್ಲಪ್ಪ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಮಲ್ಲಪ್ಪ ಅವ್ರು ಏನ್ ಹೇಳಕ್ ಬಯಸ್ತೀರಿ? ಮೇಡಮ್, ಏನ್ ಹೇಳಕ್ ಬಯಸಲ್ಲ, ನಮ್ಮ ಪೊಲೀಸರಿಗೆ ತುಂಬಾ ಒಂದು ಯಾವ ರೀತಿ ಅಪ್ರಿಶಿಯೇಟ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಮೇಡಮ್. ಅಂದ್ರೆ ಒಂದು ಗೋಮುಖ ವ್ಯಾಘ್ರನ ಜನ ಮುಂದೆ ಈ ತರ ತೋರಿಸಿರಂತಂದ್ರೆ ಅವ್ರ ಕಾರ್ಯಕ್ಕೆ ಮೆಚ್ಚಲೇಬೇಕು. ಅವ್ರ ಮೇಲೆ ತುಂಬಾ ಅಭಿಮಾನ ಇತ್ತು ಮೇಡಮ್, ದರ್ಶನ್ ಅವ್ರ ಮೇಲೆ. ನೀವು ಅಭಿಮಾನಿನ ಅವ್ರದ್ದು? ಹಾ ಮೇಡಮ್, ಅವ್ರ ಅಭಿಮಾನಿ ಮೇಡಮ್ ನಾನು. ಈಗ ಏನ್ ಅನ್ಸುತ್ತೆ ಈ ರೀತಿಯಾಗಿ ಮಾಡೋಲ್ಲ? ಕೆಲವರು ಒಂದಷ್ಟು ಬೇಜಾರಾಗಿದೆ, ಕೆಲವ್ರಿಗೆ ಕೋಪ ಬಂದಿದೆ, ಆದ್ರೆ ಕೆಲವರು ಇನ್ನೂ ಕೂಡ ಈ ತರ ಮಾಡಿದ್ರು ಕೂಡ ಅವರ ಅಭಿಮಾನಿಯಾಗೇ ಇದ್ದಾರೆ. ತಪ್ಪು ಮೇಡಮ್, ಅವ್ರು ಅರ್ಥ ಮಾಡ್ಕೋಬೇಕು ಅಭಿಮಾನಿಗಳು. ಅವ್ರು ಈ ತರ ಕೃತ್ಯ ಮಾಡ್ತಾರಂತ ಯಾರು ಅನ್ಕೊಂಡಿದಿಲ್ಲ. ಬಟ್ ಇದು ನಂಬಕ್ ಆಗ್ತಿಲ್ಲ. ಆದ್ರೂ ಅವ್ರು ದೊಡ್ಡ ಒಂದು ತಪ್ಪನ ಒಂದು ಸುಳಿಯಲ್ಲೇ ಸಿಗಿದ್ರಮ್ಮ. ಅವ್ರು ಒಬ್ಬ ಸೆಲೆಬ್ರಿಟಿ ಆಗಿ ತಮ್ಮ ಅಭಿಮಾನಿಗಳಿಗೆ ಏನು ಒಂದು ಸಂದೇಶ ಕೊಡ್ಬೇಕು ಆ ತರ ಕೊಡ್ತಾ ಇಲ್ಲ ಅವರು. ಈ ತಪ್ಪಿಗೆ ಅವರು ಶಿಕ್ಷೆ ಅನುಭವಿಸ್ಲೇಬೇಕು ಮೇಡಮ್. ಒಂದು ಪ್ರಾಣ ಹೋಗಿದೆ, ಇಲ್ಲಿ ಪ್ರಾಣವನ್ನ ತೆಗೆಯುವಂತ ಹಕ್ಕು ಯಾರಿಗೂ ಇಲ್ಲ. ಅಂತಹ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ನಮ್ಮ ಪೊಲೀಸರು ಅಂದ್ರೆ ಯಾರಿಗೂ ಬಗ್ಗದೆ ಎಷ್ಟೇ ಪ್ರಭಾವ ಹಾಕಿದ್ದಾರೆ ಇಲ್ಲಿ, ಅವರನ್ನ ಇದರಲ್ಲಿ ಯಾವುದೇ ಕಾರಣಕ್ಕೂ ಸಿಕ್ಕಿಸಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ದರ್ಶನೂ ಪ್ರಭಾವಕ್ಕೆ ಒಳಪಡಿಸಿದ್ದಾರೆ. ಬಟ್ ಯಾವುದಕ್ಕೂ ನಮ್ಮ ಪೊಲೀಸರು ಹಿಂದೆ ಮುಂದೆ ನೋಡದೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಏನ್ ಹೇಳ್ತೀರಿ? ಅವ್ರ ಕಾರ್ಯಕ್ಕೆ ಮೇಡಮ್ ಎಷ್ಟು ಸಲ ಮಾಡಿದ್ರು ತಪ್ಪೇ ಮೇಡಮ್. ನೀವು ಅಭಿಮಾನಿಯಾಗಿ ಹೇಳ್ತಿದ್ದೀರಿ? ಹೌದು ಮೇಡಮ್, ಅಭಿಮಾನಿಯಾಗಿ ಹೇಳ್ತಿದೆ ಮೇಡಮ್. ಅಂತ ಪೊಲೀಸ್ ನಮ್ ಕರ್ನಾಟಕ ಪೊಲೀಸ್ ಇಂತ ಪೊಲೀಸ್ ಎಲ್ಲಿ ಸಿಗಲ್ಲ ಮೇಡಮ್. ಅಂತ ದೊಡ್ಡ ವ್ಯಕ್ತಿನ ಆತರ ಯಾವಾಗೋ ಮುಚ್ಚುವ ಕೆಲಸ ಕೇಸ್ ಮೇಡಮ್ ಇದು. ಇಲ್ಲಿವರೆಗೂ ಬಂದು ಈ ತರ ತೋರಿಸ್ತಿದಾರೆ ಅಂತಂದ್ರೆ ಗ್ರೇಟ್ ಮೇಡಮ್. ಅವ್ರ ಕಾರ್ಯಕ್ಕೆ ಮೆಚ್ಚಲೇಬೇಕು ಮೇಡಮ್. ಎಸ್, ನಿಜ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮಲ್ಲಪ್ಪ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಅನೇಕ ಅಭಿಮಾನಿಗಳು ಮಾತಾಡ್ತಿದ್ದಾರೆ, ದರ್ಶನ್ ಅವರ ಅಭಿಮಾನಿಗಳು ಮಾಡ್ತಿದ್ದಾರೆ. ಅವರಿಗೆ ಬೇಜಾರಾಗ್ತಾ ಇದೆ, ಅವರಿಗೆ ಒಂದಷ್ಟು ನೋವು ಆಗ್ತಾ ಇದೆ. ಈ ರೀತಿಯಾಗಿ ದರ್ಶನ್ ಅವರನ್ನ ನಾವು ಅಭಿಮಾನಿ ಆಗಿದ್ವಿ, ಆದ್ರೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಈ ರೀತಿಯ ಮಾಡಿದ್ದು ಸರಿಯಲ್ಲ ಅನ್ನುವಂತಹ ಸಾಕಷ್ಟು ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇನ್ನೊಂದಷ್ಟು ಜನ ಅಭಿಮಾನಿಗಳಿದ್ದಾರೆ, ಅಂಥ ಅಭಿಮಾನಿಗಳು ಇಲ್ಲ ಹಾಗಲ್ಲ ಹೀಗೆ ಅಂತ ಸಪೋರ್ಟ್ ಮಾಡೋರು ಇದ್ದಾರೆ. ಅವರಿಗೂ ಅರ್ಥ ಆಗ್ಲಿ ಅಂತ ನಮ್ಮ ಆಶಯ.